ವೆಲ್ಕಮ್ ಟು ನರೇನ್ ಅಕಾಡೆಮಿ. ವಿದ್ಯಾರ್ಥಿಗಳೇ, PAO ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಅರ್ಜಿ ಕರೆದಾಗ ನಾನು ಸಂಪೂರ್ಣ ಮಾಹಿತಿ ಕೊಟ್ಟು ಒಂದು ವಿಡಿಯೋ ಮಾಡಿದೆ. ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆ ನೀಡಿದ್ದೀರಿ. ನಿಮಗೆಲ್ಲರ ಧನ್ಯವಾದಗಳು. ನಾನು ಆ ವಿಡಿಯೋದಲ್ಲಿ ಹೇಳಿದಾಗೆ ಹಿಂದಿನ ಪ್ರಶ್ನೆ ಪತ್ರಿಕೆ ಅಂದರೆ ಹಿಂದೆ ಒಂದ್ಸಲ ಇದು ಪ್ರಶ್ನೆ ಆಗಿದೆ, ಯಾಕಂದ್ರೆ ಎಕ್ಸಾಮ್ ಆಗಿದೆ, ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಭರ್ತಿ ಆಗಿದ್ದಾರೆ ನಮ್ಮಲ್ಲಿ. ಸೊ ಅದರ ಭಾಗವಾಗಿ ನಾನೇನು ಹೇಳಿದ್ದೆ, ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಇದರ ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆ ಆಧಾರದಲ್ಲಿ ಒಂದು ವಿಡಿಯೋಗಳನ್ನು ಸರಣಿ ಮಾಡ್ತೇನೆ ಅಂತೇಳಿ. ವಿದ್ಯಾರ್ಥಿಗಳೇ, 100 ಪ್ರಶ್ನೆ ಇರ್ತದೆ. ಪ್ರತಿ ಪ್ರಶ್ನೆಗೆ 4 ಅಥವಾ 5 ಆಯ್ಕೆಗಳಿರ್ತದೆ. ಅದರಲ್ಲಿ ನೀವು ಸರಿಯಾದ ಆಯ್ಕೆಯನ್ನು ಭರ್ತಿ ಮಾಡ್ಲಿಕ್ಕೆ ಇರ್ತದೆ. ಸೊ MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ ಆನ್ಸರ್ಸ್, ಇದು ಕ್ರಮ. ಸೊ ತಮಗೆಲ್ಲ ಗೊತ್ತಿದೆ ಇದು ಹೇಗೆ ಏನು ಅಂತೇಳಿ ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ದೇನೆ. ಅದರ ಭಾಗವಾಗಿ ಭಾಗ 1ರಲ್ಲಿ 20, ಹೀಗೆ 20 ಆಗಿ 5 ಭಾಗದಲ್ಲಿ ಇದು ಕೊಡ್ಲಿಕ್ಕಿದ್ದೇನೆ. ಸೊ ನೋಡುವ, ಏನು ಪ್ರಶ್ನೆ ಬಂದಿತ್ತು ಹಿಂದೆ ಅಷ್ಟು ಮಾತ್ರ ಅಲ್ಲ, ಆ ಪ್ರಶ್ನೆಗೆ ಉತ್ತರ ಹೇಳೋದಲ್ಲದೇ ಮುಂದೆ ಏನು ಬರ್ಬೋದು ಅಂತ ನಾನು ತರ್ಕ ಮಾಡಿದ್ದೇನೆ. ಅದೇ ಆಧಾರದಲ್ಲಿ ನೀವು ಅಧ್ಯಯನ ಮಾಡಿದರೆ ಖಂಡಿತ ನಿಮಗೆ ಅದು ಸಹಕಾರಿ ಆಗ್ತದೆ. ಸೊ ಭಾಗ 1 ಇಲ್ಲಿ ಕೊಟ್ಟಿದ್ದೇನೆ, PAO ಸ್ಪರ್ಧಾತ್ಮಕ ಪರೀಕ್ಷೆ ಭಾಗ 1. ಸೊ ಈ ಭಾಗ 1ರದ ಪ್ರಶ್ನೆಗಳು ಏನೆಲ್ಲ ಇದೆ, ಒಟ್ಟು 5 ಭಾಗದಲ್ಲಿ ಕೊಡ್ತಾ ಇದ್ದೇನೆ. ಭಾಗ 1ರಲ್ಲಿ ನೋಡುವ. ಪ್ರಶ್ನೆ 1 ಓದ್ತೇನೆ. ಇಲ್ಲಿ ಒಂದು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಬರ್ತೇನೆ. ಯಾಕೆ ಅಂದ್ರೆ ನೋಡ್ಲಿಕ್ಕೆ ಸುಲಭ ಕಾಣ್ತದೆ. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಮತ್ತೆ ಆಲೋಚನೆ ಮಾಡಿ ಆನ್ಸರ್ ಮಾಡಬೇಕು. ಯಾಕೆ ಹೇಳಿ, ಪ್ರಶ್ನೆಯಲ್ಲೇ ಗೊಂದಲ ಮಾಡ್ತಾರೆ. ಇಲ್ಲಿ ಪ್ರಥಮ ಪ್ರಶ್ನೆಯನ್ನು ಓದ್ತಾ ಇದ್ದೇನೆ. ಪ್ರಶ್ನೆ 1, ವಾಯು ಗುಣಮಟ್ಟ ಮಾನದಂಡಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. ಈಗ ಏನ್ ಕೇಳಿದ್ದಾರೆ ಇವರು, ಈಗ ಇತ್ತೀಚೆಗೆ ಈ ವಾಯು ಗುಣಮಟ್ಟ ಅಂತ ಏನಾದ್ರು ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಅದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಭಾರತದಲ್ಲಿ ಕೈಗಾರಿಕೆ, ವಸತಿ ಪ್ರದೇಶ ಮತ್ತು ಸೂಕ್ಷ್ಮ ಪ್ರದೇಶಗಳಿಗೆ ಪ್ರತ್ಯೇಕ ಮಾನದಂಡಗಳಿವೆ. ನೀವು ಆನ್ಸರ್ ಮಾಡಬೇಕಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ WHO ಅಂತ ಏನ್ ಹೇಳ್ತಾರೆ, ಮಾರ್ಗಸೂಚಿಗಳು ಎಲ್ಲಾ ಭೂ ಬಳಕೆ ಪ್ರದೇಶಗಳಿಗೆ ಏಕರೂಪವಾಗಿವೆ. ಈಗ ಇದರಲ್ಲಿ ಈ 2 ಹೇಳಿಕೆಯಲ್ಲಿ ಯಾವುದು ಸರಿ ಅಂತೇಳಿ ಕೊಟ್ಟು 4 ಆಯ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ ಅವರು, ಏನ್ ಮಾಡಿದ್ದಾರೆ, A ಮಾತ್ರ ಸರಿಯಾ, B ಮಾತ್ರ ಸರಿಯಾ, A ಮತ್ತು B ಎರಡೂ ಸರಿಯಾ, ಅಥವಾ 4ರಲ್ಲಿ A ಮತ್ತು B ಎರಡೂ ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಯ್ತು. ಎರಡು ಅಲ್ಲ ಅಂತ ನೀವು ರೈಟ್ ಮಾಡ್ಬೇಕಾ, ಅಲ್ಲ ಅಂತ ಹೇಳಿದ್ರೆ ಅದನ್ನೇ ರೈಟ್ ಮಾಡ್ಬೇಕಾಗ್ತದೆ. ಆಗಲ್ಲ. ಹಾಗಿದ್ರೆ ಏನು ಕೇಳಿದ್ದಾರೆ ಅವರು, ಅದನ್ನ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಏನ್ ಕನ್ಫ್ಯೂಸ್ ಮಾಡಿದ್ದಾರೆ, A ಮಾತ್ರವಾ, B ಮಾತ್ರವಾ, A ಮತ್ತು B ಎರಡೂ ಸರಿ ಇದೆಯಾ, ಅಥವಾ A ಮತ್ತು B ಎರಡೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಈಗ ಆನ್ಸರ್ ನೋಡುವ ಏನಿದೆ ಇದಕ್ಕೆ ಅಂತ ಹೇಳಿದ್ರೆ, ನೋಡಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಇದರ ಆನ್ಸರು B. ಏನು ಹೇಳ್ತದೆ, ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾರ್ಗಸೂಚಿ ಇದೆ ಅದನ್ನೇ ಎಲ್ಲರೂ ಬಳಸಬೇಕು. ಯಾವುದಕ್ಕೆ, ವಾಯು ಗುಣಮಟ್ಟ ಮಾನದಂಡಕ್ಕೆ. ಹಾಗಿದ್ರೆ ನೀವು ಏನ್ ಮಾಡ್ಬೋದು, ನಾನು ಕೆಲವು ಟಿಪ್ಸ್ ಕೊಡ್ತೇನೆ. ನೋಡಿ, ಸರಿಯಾದ ಉತ್ತರ 2, B ಮಾತ್ರ ಅಂತ ಈಗಾಗಲೇ ಹೇಳಿದ್ದೇನೆ. ಈಗ ವಿವರಣೆ ನೋಡಿ ಸ್ವಲ್ಪ ಏನೆಲ್ಲ ಬರ್ಬೋದು. ಭಾರತದಲ್ಲಿ 2009ರಲ್ಲಿ ರಾಷ್ಟ್ರೀಯ ಸುತ್ತುವರಿದ ವಾಯು ಗುಣಮಟ್ಟ ಮಾನದಂಡಗಳು ಯಾವಾಗ ಬಂತು ನಮ್ಮ ಭಾರತದಲ್ಲಿ ಅಂದ್ರೆ 2009. ಇಲ್ಲಿ NAAQS ಶಾರ್ಟ್ ಫಾರ್ಮ್ ಏನಿದೆ ಪ್ರಕಾರ ಕೈಗಾರಿಕಾ ಮತ್ತು ವಸತಿ ಪ್ರದೇಶಗಳಿಗೆ ಏಕರೂಪದ ಮಾನದಂಡಗಳಿವೆ, ಆದರೆ ಪರಿಸರ ಸೂಕ್ಷ್ಮ ಪ್ರದೇಶಗಳಿಗೆ ಪ್ರತ್ಯೇಕ ಮಾನದಂಡಗಳಿವೆ. ಈಗ ನೀವು ಸರ್ಚ್ ಮಾಡೋದ್ರಿಂದ ಪರಿಸರ ಸೂಕ್ಷ್ಮಕ್ಕೆ ಏನು ಮಾನದಂಡಗಳಿದೆ, ಇದಕ್ಕೆ ಏಕರೂಪ ಅಂತ ಗೊತ್ತಾಯಿತು. ಆಮೇಲೆ ಟಿಪ್ಸು, WHO ಮಾರ್ಗಸೂಚಿಗಳು ಜಾಗತಿಕ ಸಾರ್ವಜನಿಕ ಆರೋಗ್ಯಕ್ಕೆ ಆಧಾರದ ಮೇಲೆ ರಚಿತವಾಗಿದೆ. WHO ಅಂದ್ರೆ ಏನು, ಅದು ಬಹಳ ಇಂಪಾರ್ಟೆಂಟ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇದನ್ನೆಲ್ಲ ನೀವು ನೋಡ್ಕೊಂಡಾಗ ಮುಂದಿನ ಸಲ ಇದೇ ಕೇಳ್ಬೋದಲ್ವಾ. ಸೊ ಈ ತರ ರಿಪೀಟ್ ಮಾಡಿಸ್ಬೋದು. ಈ ಮಾನದಂಡಗಳು ಯಾರನ್ನು ನಿರ್ವಹಿಸ್ತಾರೆ ಅಂತ ಹೇಳಿದಾಗ ವರ್ಲ್ಡ್ ಅಲ್ಲಿ WHO ನಿರ್ವಹಿಸ್ತದೆ ಅಂತೇಳಿ ಗೊತ್ತಾಗ್ತದೆ ಅಲ್ವಾ. ಆ ಮಾರ್ಗಸೂಚಿಗಳನ್ನೇ ನಾವು ಅನುಸರಿಸ್ತಾ ಇದ್ದೇವೆ ಅಂತ ಕೇಳ್ಬೋದು ನಮ್ಮ ಮುಂದಿನ ಸಲ. ಹಾಗಾಗಿ ನೀವು ಕೂಡ ನಿಮ್ಮ ಗೂಗಲ್ಗೆ ಹೋಗಿ ಇವತ್ತು ChatGPTಯಲ್ಲಿ ಸರ್ಚ್ ಮಾಡಿದರೆ ಹಲವು ಉತ್ತರಗಳು ನೀವು ಕಂಡುಕೊಳ್ಬಹುದು. ಇದೇ ಮಾದರಿಯಲ್ಲಿ ಮಾಡಿ, ಯಾಕಂದ್ರೆ ಮತ್ತೆ ಮತ್ತೆ ರಿಪೀಟ್ ಮಾಡೋದಿಲ್ಲ. ತುಂಬಾ 20 ಪ್ರಶ್ನೆಗಳು ಓದಿ ಹೇಳುವಾಗ ಅದು ಮತ್ತೆ ಮತ್ತೆ ರಿಪೀಟ್ ಮಾಡಿದ್ರೆ ಈ ಮಾಹಿತಿಯನ್ನು ಏನು ಕೊಟ್ಟಿದ್ದೇನೆ ಇದು ದಯವಿಟ್ಟು ಮನನ ಮಾಡ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಕರ್ನಾಟಕದಲ್ಲಿ ರೈಲ್ವೆಗೆ ಸಂಬಂಧಿಸಿದ ಕೆಳಗೆ ಯಾವ ಹೇಳಿಕೆಗಳು ಸರಿ ಇಲ್ಲ. ನೋಡಿ, ಇಲ್ಲಿ ಸರಿ ಇದ್ದಿದ್ದು ಕೇಳಿಲ್ಲ, ಸರಿ ಇಲ್ಲ ಅಂತ ಕೇಳಿದ್ದಾರೆ ಅವರು. ಸರಿಯಾಗಿ ಓದ್ಬೇಕಲ್ವಾ. ಹುಬ್ಬಳ್ಳಿ ವಿಭಾಗ, ಬೆಂಗಳೂರು ಮತ್ತು ಮೈಸೂರು ವಿಭಾಗ, ಕೊಂಕಣ ರೈಲ್ವೆ ಪ್ರಥಮ ಪ್ರಯಾಣಿಕ, ಬೆಂಗಳೂರು ರೆಗ್ಯುಲರ್ ನಿಲ್ದಾಣದ ಬಗ್ಗೆ, ರಾಜ್ಯದಲ್ಲಿ ಪ್ರಥಮ ರೈಲ್ವೆ ಮಾರ್ಗ, ಇದು ಯಾವುದು ಸರಿ ಅಂತ ಏನ್ ಕೇಳಿದಾನೆ. ಕರ್ನಾಟಕದ ರೈಲ್ವೆಗೆ ಸಂಬಂಧಿಸಿದ ಈ ಕೆಳಗಂಡ ಯಾವ ಹೇಳಿಕೆಗಳು ಸರಿ ಇಲ್ಲ, ಸರಿ ಇಲ್ಲದ ಕೇಳಿದಾನೆ. ಸರಿ ಯಾವುದಂತ ಕೇಳಿಲ್ಲ, ಸರಿ ಯಾವುದಿಲ್ಲ ಅಂತೇಳಿ. ಸೊ ನೋಡುವ ಆನ್ಸರ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇಲ್ಲಿ
ಸರಿಯಾದ ಆನ್ಸರ್ 2. ಸರಿಯಾದ ಆನ್ಸರ್ ಯಾವುದು ಅಂತ ಹೇಳಿದ್ರೆ 2. ಯಾವುದು ಸರಿಯಾದ ಆನ್ಸರು? 2. ಇದು ಸರಿಯಾದ ಆನ್ಸರ್. ಕೊಂಕಣ್ ರೈಲ್ವೆಯಲ್ಲಿ ಪ್ರಥಮ ಪ್ರಯಾಣಿಕ ರೈಲು 1970 ಮಂಗಳೂರು ಮತ್ತು ಕಾರವಾರದ ನಡುವೆ ಸಂಚರಿಸಿತು. ಅಲ್ಲಿ ರಾಂಗ್ ಕೊಟ್ಟಿದ್ದಾರೆ ನೋಡಿ, ಪ್ರಶ್ನೆ ಹೇಳಿದ್ರೆ ಗೊತ್ತಾಗ್ತದೆ ನಿಮಗೆ. ಇದು ಸರಿಯಾ? ಇದು ಹೇಳಿಕೆ ಸರಿ ಇಲ್ಲ, ಬಾಕಿ ಎಲ್ಲ ಸರಿ ಇದೆ ಅಂತ ಅರ್ಥ ಆಯ್ತು. ಅಲ್ಲಿ ನಿಮ್ಗೆ ಎಲ್ಲಿ ಕನ್ಫ್ಯೂಸ್ ಮಾಡಿದ್ದಾನೆ? ಬಾಕಿ ಎಲ್ಲ ಸರಿ ಇದೆ ಅಂತ ಆಯ್ತು, ಇದು ಮಾತ್ರ ಸರಿ ಇಲ್ಲ. ಓಕೆ, ಕ್ಲಿಯರ್? ಓಕೆ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಬೇಕು ಪ್ರಶ್ನೆ, ಮತ್ತೆ ಮುಂದೆ ಹೋಗ್ಬೇಕು. ಈಗ ಇನ್ನೊಂದು ಪ್ರಶ್ನೆ, ಸರಿಯಾದ ಉತ್ತರ ಮತ್ತೆ ಏನ್ ಬರ್ಬೋದು ಅಂತೇಳಿ ನಾನು ಟಿಪ್ಸ್ ಕೊಟ್ಟಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಕೊಂಕಣ ರೈಲ್ವೆ ಬಗ್ಗೆ ಏನಾದ್ರು ಪ್ರಶ್ನೆ ಬರ್ಬೋದಲ್ವಾ ಅಂತೇಳಿ ನಿಮ್ಗೆ ಟಿಪ್ಸ್ ಕೊಟ್ಟಿದ್ದೇನೆ ನೋಡಿ. ಪ್ರಮುಖ ವಿವರಣೆ. ಆರಂಭದ ನಿಲ್ದಾಣ ಕೊಂಕಣ ರೈಲ್ವೆ ಎಲ್ಲಿಂದ ಎಲ್ಲಿಗೆ ಬರ್ತದೆ ಅಂದ್ರೆ ಮಹಾರಾಷ್ಟ್ರದ ರೋಹಾದಿಂದ ಪ್ರಾರಂಭವಾಗಿ ಮಂಗಳೂರಿನ ತೋಕೂರುವರೆಗೆ ಬರ್ತದೆ. ಅದು ತುಂಬಾ ಜನರಿಗೆ ಅದು ಕನ್ಫ್ಯೂಸ್ ಇದೆ ಅಲ್ವಾ? ಎಲ್ಲಿಂದ ಪ್ರಾರಂಭ ಆಗ್ತದೆ? ಮಹಾರಾಷ್ಟ್ರದ ರೋಹಾದಿಂದ ಪ್ರಾರಂಭ ಆಗಿ ನಮ್ಮ ಮಂಗಳೂರು ಹತ್ರ ತೋಕೂರು ಅಂತಿದೆ, ಅಲ್ಲಿವರೆಗೆ ಅದು ಎಂಡ್ ಆಗ್ತದೆ. ಹಾಗಿದ್ರೆ ಅದರ ಮೊದಲು ಮಂಗಳೂರಿಂದ ಬೆಂಗಳೂರಿಗೆ ಮತ್ತು ತೋಕೂರುವರೆಗೆ ರೈಲು ಇತ್ತು. ಆಮೇಲೆ ರೋಹಾದಿಂದ ಮಹಾರಾಷ್ಟ್ರಕ್ಕೆ ಆಚೆ ಕೂಡ ಇತ್ತು. ಈ ಕೊಂಕಣ್ ಬೆಲ್ಟ್ ಅಂತ ಏನಿದೆ, ನಮ್ಮ ಸಮುದ್ರ ಮಾರ್ಗ ಇದೆಯಲ್ಲ, ಅರಬ್ಬಿ ಸಮುದ್ರದ ಮಾರ್ಗವಾಗಿ ರೈಲ್ವೆ ಇರಲಿಲ್ಲ. ಬಟ್ ಮಡಗಾವದಲ್ಲಿ ಇತ್ತು. ಅದು ಎಲ್ಲಿಂದ ಇನ್ನೊಂದು ದಾರಿಯಲ್ಲಿ ಹೋಗ್ತಾ ಇತ್ತು, ಕೊಂಕಣ ಮಾರ್ಗದಲ್ಲಿ ಹೋಗ್ತಾ ಇರಲಿಲ್ಲ. ಸೊ ಮಡಗಾವದಿಂದ ಒಂದು ಬೇರೆ ಬೆಳಗಾವಿ ಆಗಿ ಅದು ಹೋಗುವಂತ ಮಾರ್ಗ ಇತ್ತು. ಬಟ್ ಕೊಂಕಣ ಮಾರ್ಗದಲ್ಲಿ ರೈಲ್ವೆ ಇರಲಿಲ್ಲ. ಹಾಗಾಗಿ ಇದು ಒಂದು ನೆನ್ಪಿಟ್ಕೊಳ್ಳಿ. ಎಲ್ಲಿಂದ ಎಲ್ಲಿಗೆ ಆಯ್ತು ಅಂತ ಹೇಳಿದ್ರೆ ರೋಹಾದಿಂದ ತೋಕೂರುವರೆಗೆ ಆಯ್ತು. ಹಾದು ಹೋಗೋ ರಾಜ್ಯಗಳು ಯಾವುದು ಅಂತ ಪ್ರಶ್ನೆ ಬಂದ್ರೆ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಒಂದಾಯ್ತು. ಒಟ್ಟು ಉದ್ದ ಎಷ್ಟಿದೆ ಅಂತ ಎಲ್ಲಾದ್ರೂ ಪ್ರಶ್ನೆ ಬಂದ್ರೆ ಇಷ್ಟು ಕಿಲೋಮೀಟರ್ ಇದೆ. ಎಷ್ಟು? ಇಲ್ಲಿಂದ ಇಲ್ಲಿವರೆಗೆ. ಸೊ ಇದು ಕೂಡ ಒಂದು ಪ್ರಶ್ನೆ ಆಗುವ ಸಾಧ್ಯತೆ ಇದೆ. ಆಮೇಲೆ ನೀವು ಏನ್ ಸರ್ಚ್ ಮಾಡ್ಬೋದು, ಕೊಂಕಣ ರೈಲ್ವೆ ಯಾವಾಗ ಸ್ಥಾಪನೆ ಆಯ್ತು, ಅದರಲ್ಲಿ ಪ್ರಮುಖ ನಿಲ್ದಾಣಗಳು ಯಾವುದು, ಸೊ ಇದನ್ನು ಕೇಳ್ಬೋದು. ಇತ್ತೀಚೆಗೆ ಅದು ಏನ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಅದನ್ನ ಎಲೆಕ್ಟ್ರಿಕಲ್ ಇದರಲ್ಲಿ ಓಡಿಸುವ ಹಾಗೆ ಮಾಡ್ತಾ ಇದ್ದಾರೆ. ಅದು ಎಷ್ಟು ಕಿಲೋಮೀಟರ್ ಆಗಿದೆ ಪ್ರಗತಿ, ಅದು ಕೂಡ ಕೇಳ್ಬೋದು. ಏನಾದ್ರು ಕೇಳ್ಬೋದು. ಪ್ರಶ್ನೆ ಅಂದ್ರೆ ಹಾಗೆ ಇರ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೇನೆ. ಪ್ರಶ್ನೆ 3 ಏನ್ ಕೇಳಿದ್ದಾರೆ? ಕಸ್ತೂರಿ ರಂಗನ್ ಸಮಿತಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸಮಿತಿಯನ್ನು 2022ರಲ್ಲಿ ರಚಿಸಲಾಯಿತು. ಸಮಿತಿಯನ್ನು ಪಶ್ಚಿಮ ಘಟ್ಟಗಳ ಪ್ರಮುಖ ಪರಿಸರಕ್ಕೆ ಸಂಬಂಧಿಸಿದ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲು ರಚಿಸಲಾಗಿತ್ತು. ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 2020 ಕಸ್ತೂರಿ ರಂಗನ್ ಸಮಿತಿಯ ವರದಿಯನ್ನು ಅಂಗೀಕರಿಸಿತು. ಇದು 3 ಸರಿಯಾ ತಪ್ಪ? ಇಲ್ಲಿ ಕೇಳಿದ್ದಾರೆ. ಅವರು ಏನ್ ಕೇಳಿದ್ದಾರೆ ನೋಡಿ. ಎ ಮತ್ತು ಬಿ ಮತ್ತು ಸಿ ಸರಿಯಾಗಿವೆಯಾ? ಕೇವಲ ಸಿ ಮಾತ್ರ ಸರಿಯಾಗಿದೆಯಾ? ಕೇವಲ ಬಿ ಮಾತ್ರ ಸರಿಯಾಗಿದೆಯಾ? ಕೇವಲ ಎ ಮಾತ್ರ ಸರಿ, ಎ ಮತ್ತು ಬಿ ಮಾತ್ರ ಸರಿಯಾಗಿದೆಯಾ? ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಯಾಕೆ? ಸರಿಯಾಗಿ ಓದಿದ್ರೆ ಮಾತ್ರ ಅರ್ಥ ಆಗ್ತದೆ. ಹಾಗಿದ್ರೆ ಏನು ಓದ್ಬೇಕು ಸರ್? ಕಸ್ತೂರಿ ರಂಗನ್ ಯಾರು, ಪಶ್ಚಿಮ ಘಟ್ಟ ಅಂದ್ರೆ ಏನು, ಅದು ಓದ್ಬೇಕು ನೋಡಿ. ಇಲ್ಲಿ ಏನ್ ಕನ್ಫ್ಯೂಸ್ ಆಗಿದೆ ನೋಡಿ. ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಒಂದು ಹಾಕಿ ಎ ಮತ್ತು ಬಿ ಸಿ ಹೀಗೆ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಆಯ್ಕೆ ಮಾಡ್ಲಿಕ್ಕೆ ಆಕ್ಚುಲಿ ಏನು ಅಂತ ಹೇಳಿದ್ರೆ 3ನೇ ಇದು ಇದೆಯಲ್ಲ ಆಯ್ಕೆ, ಬಿ ಮಾತ್ರ ಸರಿ. ಆಕ್ಚುಲಿ 3ನೇ ಆಯ್ಕೆ ಬಿ ಮಾತ್ರ ಸರಿ. ಏನು ಬಿ? ಇಲ್ಲಿ ನೋಡಿ, ಈ ಸಮಿತಿ ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರಿಸರ ಸಂಬಂಧಿಸಿದ ಸ್ಥಿತಿಗಳ ಅಧ್ಯಯನ ಮಾಡಲು ರಚಿಸಲಾಗಿದೆ. ಹೌದು, ಪಶ್ಚಿಮ ಘಟ್ಟ ಅಂತ ಹೇಳಿದ್ರೆ ಏನು, ನಮ್ಮ ಈ ಬಾಂಬೆಯಿಂದ ಪ್ರಾರಂಭವಾಗಿ ಅದಕ್ಕೆ ಸಹ್ಯಾದ್ರಿ ಅಂತ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟ ಅಂತ ಹೇಳ್ತಾರೆ. ಆ ಕೋಸ್ಟಲ್ ಇಂದ ಪ್ರಾರಂಭವಾಗಿ ನಮ್ಮ ಕೇರಳದ ತಿರುವನಂತಪುರಕ್ಕೆ ಎಂಡ್ ಆಗ್ತದೆ ಇದು. ಸೊ ಅಲ್ಲಿವರೆಗೆ ಬರುವಂತ ಏನು ಸಮುದ್ರದ ಅರಬ್ಬಿ ಸಮುದ್ರಕ್ಕೆ ಅಭಿಮುಖವಾಗಿ ಹರಡುವಂತ ಸಮಗ್ರ ಏನು ಘಟ್ಟ ಇದೆ, ಅದು 5 ಕಿಲೋಮೀಟರ್ ಇಂದ ಪ್ರಾರಂಭವಾಗಿ ಮುಂದಿನವರೆಗೆ ಹೋಗ್ತದೆ. ಏನು ಪಶ್ಚಿಮ ಘಟ್ಟ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಅಂತ ಹೇಳ್ತಾರೆ. ಅಲ್ಲಿ ಬಗ್ಗೆ ಒಂದು, ಅದು ಕರ್ನಾಟಕದಲ್ಲಿ ಏನಾಯ್ತು, ನಮ್ಮ ಕಾರವಾರದಿಂದ ಪ್ರಾರಂಭ ಆಗ್ತದೆ. ಅಲ್ಲಿಂದ ನಮ್ಮ ದಕ್ಷಿಣ ಕನ್ನಡ ಎಲ್ಲ ಬರ್ತದಲ್ಲ, ಇಲ್ಲಿ ಏನೆಲ್ಲ ನಾವು ಕೈಕೊಳ್ಬೇಕು ಆ ಘಟ್ಟವನ್ನು ಉಳಿಸಿದರೆ ಅತ್ಯಂತ ಸೂಕ್ಷ್ಮವಾದ ಪ್ರದೇಶ. ಹಾಗಾಗಿ ಒಂದು ಸಮಿತಿ ರಚನೆ ಅದ್ರ ಬಗ್ಗೆ ಕೇಳಿದ್ದಾರೆ. ಸೊ ನೀವು ಈಗ ಏನ್ ಮಾಡ್ಬೇಕು, ಸರ್ಚ್ ಮಾಡಿ ಕಸ್ತೂರಿ ರಂಗನ್ ಯಾರು, ಏನು ವರದಿ ಕೊಟ್ಟಿದ್ರು, ಪಶ್ಚಿಮ ಘಟ್ಟಗಳಲ್ಲಿ ಮತ್ತೆಲ್ಲ ಜೀವವೈದ್ಯ ಯಾವುದೆಲ್ಲ ಇದೆ, ಯಾವುದೆಲ್ಲ ನದಿಗಳು ಉಗಮ ಆಗ್ತದೆ, ಇದನ್ನೆಲ್ಲ ಅಧ್ಯಯನ ಮಾಡ್ಬೇಕಾಗ್ತದೆ. ಕೇಳ್ಬೋದು. ನೆಕ್ಸ್ಟ್ ನೋಡುವ, ಒಂದು ಟಿಪ್ಸ್ ನೋಡಿ ಬಿಡುವಲ್ಲ. ನೋಡಿ ಇಲ್ಲಿ ಕೊಟ್ಟಿದ್ದೇನೆ ಟಿಪ್ಸ್ಗಳು. ಕಸ್ತೂರಿ ರಂಗನ್ ಸಮಿತಿಯನ್ನು 2012ರಲ್ಲಿ ರಚಿಸಲಾಯಿತು. ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 24ರಲ್ಲಿ ಇದನ್ನ ಅಂಗೀಕರಿಸಿದೆ. ಅವ್ರು ಏನ್ ಶಿಫಾರಸು ಮಾಡಿದ್ದಾರೆ, ಏನ್ ನಾವು ಕೈಗೊಳ್ಳಬೇಕು ಮುಂಜಾಗ್ರತೆ, ಅದ್ರ ಬಗ್ಗೆ. ಆಮೇಲೆ ಟಿಪ್ಸ್, ಕಸ್ತೂರಿ ಸಮಿತಿಯು ಮಾಧವ ಗಾಡಿಗಳ ಸಮಿತಿಯ ವರದಿಯನ್ನು ಪರಿಶೀಲಿಸಲು ರಚನೆಯಾದ 10 ಸದಸ್ಯರ ಸಮಿತಿಯಾಗಿದೆ. ನೋಡಿ, ಮಾಧವ ಗಾಡಿಗಳು ಅಂತೇಳಿ ಅವರು ಕೂಡ ಪರಿಸರ ತಜ್ಞರು, ಮಹಾರಾಷ್ಟ್ರದವರು.
ಅವರು ಸಮಿತಿಯಾದಲ್ಲಿ ಇನ್ನೊಂದಿಷ್ಟು ಅಧ್ಯಯನ ಮಾಡ್ಲಿಕ್ಕೆ ಇದನ್ನು ಮಾಡಿದ್ರು, ಆಮೇಲೆ ಇದನ್ನ ಅಂಗೀಕರಿಸಿದ್ರು. ಸೊ ಹಾಗಾಗಿ ಮಾಧವ ಗಾಡ್ಗಿಲ್ ಯಾರು ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ತೆಗೀರಿ, ಕಸ್ತೂರಂಗನ್ ಬಗ್ಗೆ ಸ್ವಲ್ಪ ಮಾಹಿತಿ ತೆಗೀರಿ, ಖಂಡಿತ ನಿಮ್ಗೆ ಸಹಕಾರಿ ಆಗ್ತದೆ ಮುಂದಿನ ಸಲ. ಯಾಕಂದ್ರೆ ಇಂಥದ್ದೇ ಪ್ರಶ್ನೆ ಕೇಳುವಂಥದ್ದು ಚರ್ಚೆಗೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೇನೆ. ಪ್ರಶ್ನೆ 4 ನೋಡಿ, ಸೀತಾ ಎಲ್ಲಿಗೆ ಹೋದ್ರು? ಇತಿಹಾಸಕ್ಕೆ ಹೋಗ್ಬಿಟ್ರು, ಪ್ರಾಚೀನ ಇತಿಹಾಸಕ್ಕೆ. ಏನ್ ಕೇಳಿದ್ದಾರೆ? ಈ ಕೆಳಗಿನ ಸಿಂಧೂ ನಾಗರಿಕತೆ ನಿವೇಶನಗಳು ಮತ್ತು ಅಲ್ಲಿ ದೊರೆತ ಸಾಕ್ಷ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ. ಇಲ್ಲಿ ಫುಲ್ ಕನ್ಫ್ಯೂಸ್ ಆಗ್ತದೆ. ಏನ್ ಮಾಡಿದ್ದಾರೆ? ಹರಪ್ಪ ಇದು ಇದಕ್ಕೆ ಸರಿಯಾ ಇದೆಯಾ? ಹೀಗೆ ಹೊಂದಿಸಿ ಬರಿಬೇಕಿದು. ಹೊಂದಿಸಿ ಬರೆಯುವುದು ಅಂದ್ರೆ ಫುಲ್ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ನೀವು ಏನಾದ್ರೂ ಪ್ರಾಚೀನ ಇತಿಹಾಸ ಓದಿದ್ರೆ ಅದನ್ನು ಹೊಂದಿಸಿ ಬರಲಿಕ್ಕೆ ಆಗ್ತದೆ. ಹರಪ್ಪದಲ್ಲಿ ಏನಿತ್ತು? ಚಿನ್ನದ ನಾಣ್ಯ ಇತ್ತ, ಯಜ್ಞಕುಂಡ ಇತ್ತ ಅಂತೇಳಿ ಹೊಂದಿಸ್ಬೇಕೀಗ. ಅದನ್ನ ನೋಡುವಲ್ಲ. ಪ್ರಶ್ನೆ ಯಾವುದು? 4. ಅದರ ಆನ್ಸರ್ ಏನು ಅಂತ ಹೇಳಿದಾಗ ಅದರ ಆನ್ಸರ್ 3. ನೋಡಿ ವಿದ್ಯಾರ್ಥಿಗಳೇ, ಅದರ ಆನ್ಸರ್ 3. ಇದು ಆನ್ಸರ್ ಅದರದ್ದು. ಏನಿದೆ ನೋಡಿ, ಇಲ್ಲೇ ಗೊತ್ತಾಗ್ತದೆ. 3 ಆನ್ಸರ್ ಅಂತ ಹೇಳಿದ್ರೆ ಯಾವುದೆಲ್ಲ ಇದೆ ಹಾಗಿದ್ರೆ? ಎಗೆ ಯಾವ್ದಿದೆ? 2. ನೋಡಿ, ಎಗೆ 2 ಯಾವ್ದಿದೆ? ಉಗ್ರಾಣಗಳು. ಸರಿಯಾ? ಸೊ ಈಗ ಮೊಹಂಜದಾರೋಕ್ಕೆ ಏನಿದೆ? 5ನೇದು ಮೊಹಂಜದಾರೋ 5. ಇಲ್ಲಿ ಏನ್ ಮಾಡಿದ್ದಾರೆ? ನರ್ತಕಿಯ ವಿಗ್ರಹ ಸಿಕ್ಕಿದೆ. ನೀವು ಪ್ರಾಚೀನ ಇತಿಹಾಸ ಓದಿದ್ರೆ ಗೊತ್ತಾಗ್ಬಿಡ್ತದೆ, ಹೊಂದಿಸ್ಲಿಕ್ಕೆ ಸುಲಭ ಆಗ್ತದೆ. ಆಮೇಲೆ ಏನ್ ಮಾಡಿದ್ದಾರೆ? ಸಿಗೆ 4ನೇದ್ದು. ಸಿಗೆ 4ನೇದು ಯಾವುದು? ಇಲ್ಲಿದೆ, ಯಜ್ಞಕುಂಡಗಳು. ಸೊ ಇಲ್ಲೇ ಇದೆ, ಹೌದಾ? ಆಮೇಲೆ ಡಿಗೆ 1 ಹಡಗು ಕಟ್ಟೆ. ಸೊ ಈ ರೀತಿ ಹೊಂದಿಸ್ಲಿಕ್ಕಿದೆ. ಸೊ ಹಾಗೆ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಓದ್ಬೇಕು. ನೀವು ಪ್ರಾಚೀನ ಇತಿಹಾಸ ಓದಿದ್ರೆ ಉಗ್ರಾಣಗಳಲ್ಲಿ ಇತ್ತು, ಚಿನ್ನದ ನಾಣ್ಯ ಇತ್ತು, ಯಜ್ಞಕುಂಡಗಳು, ನರ್ತಕಿ, ಇದೆಲ್ಲ ಬರ್ತದೆ ಓದಿದಾಗ. ಅದಕ್ಕೆ ಬೇಸಿಕ್ ಓದಿದಾಗ ಇದು ಅರ್ಥ ಆಗ್ತದೆ, ಇಲ್ಲಾಂದ್ರೆ ಕನ್ಫ್ಯೂಸ್ ಮಾಡಿಸ್ತದೆ. ಇದನ್ನ ನೋಡುವಾಗಲೇ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ದಯವಿಟ್ಟು ವಿದ್ಯಾರ್ಥಿಗಳೇ ಮನನ ಮಾಡ್ಕೊಳ್ಳಿ, ಪ್ರಶ್ನೆಯನ್ನು ಸರಿಯಾಗಿ ಓದಿ ಮತ್ತೆ ಆನ್ಸರ್ ಮಾಡಿ. ಓಕೆ, ಮುಂದಿನ ಇದಕ್ಕೆ ಹೋಗ್ತೇನೆ. ಟಿಪ್ಸ್ಗಳು ಕೂಡ ಕೊಡ್ತೇನೆ, ನೋಡುವ ಇದಕ್ಕೆ ಮತ್ತೇನೆಲ್ಲ ಬರ್ಬೋದು ಅಂತೇಳಿ. ನಾನು ಕೊಟ್ಟಿದ್ದ ಟಿಪ್ಸ್ಗಳನ್ನು ನೋಡಿ ಇಲ್ಲಿ. ವಿವರಣೆ: ಹರಪ್ಪದಲ್ಲಿ ದೊಡ್ಡ ಧಾನ್ಯದ ಉಗ್ರಾಣಗಳಿತ್ತು. ಹೌದು, ಅದನ್ನು ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಬರ್ಬೋದು. ಹರಪ್ಪದಲ್ಲಿ ಏನಿದೆ? ದೊಡ್ಡ ಉಗ್ರಾಣಗಳು. ಅಂದ್ರೆ ಆಗ ಅಗ್ರಿಕಲ್ಚರ್ ಇತ್ತು ಅಂತ ಆಯ್ತಲ್ವಾ, ದೊಡ್ಡ ಮಟ್ಟದಲ್ಲಿ. ಮೊಹಂಜದಾರದಲ್ಲಿ ನರ್ತಿಗೆ ಕಂಚಿನ ವಿಗ್ರಹ. ನೀವು ಯಾರೆಲ್ಲ ಓದಿದ್ರಿ ಅದು ಸುಲಭಕ್ಕೆ ಆನ್ಸರ್ ಮಾಡ್ತೀರಿ. ಆಮೇಲೆ ಕಾಲಿಬಂಗನ್ನಲ್ಲಿ ಯಜ್ಞಕುಂಡಗಳು ಕಂಡಿದ್ದಾವೆ. ಓಕೆ. ಲೋಥಲ್ನಲ್ಲಿ ಹಡಗು ಕಟ್ಟೆ. ಎಸ್, ಆ ಕಾಲದಲ್ಲೇ ಹಡಗು ಕಟ್ಟೆ ಇತ್ತು. ನೋಡಿ, ಆಲೋಚನೆ ಮಾಡಿ. ಆಮೇಲೆ ಟಿಪ್ಸ್: ಲೋಥಲ್ ಬೊಗಾವು ನದಿಯ ದಂಡೆಯಲ್ಲಿತ್ತು. ಯಾವ ನದಿ ದಡದಲ್ಲಿ ಬರ್ಬೋದು ನೆಕ್ಸ್ಟ್ ಟೈಮ್. ಇದು ಸಿಂಧೂ ನಾಗರಿಕತೆಯ ಅತ್ಯಂತ ಪ್ರಮುಖ ವ್ಯಾಪಾರ ಕೇಂದ್ರ, ಬಂದರು. ನೋಡಿ, ಕೇಳ್ಬೋದು ನಿಮಗೆ, ಸಿಂಧೂ ನಾಗರಿಕ ಅತ್ಯಂತ ವ್ಯಾಪಾರ ಕೇಂದ್ರದ ಹಡಗು ಕಟ್ಟೆ ಎಲ್ಲಿತ್ತು ಅಂತ ಹೇಳಿದಾಗ ಲೋಥಲ್. ಸೊ ಇದು ಕೂಡ ಒಂದು ಆಗೋ ಸಾಧ್ಯತೆ ಇದೆ. ಈ ರೀತಿಯ ಅಧ್ಯಯನ ಮಾಡಿದ್ರೆ ಮಾತ್ರ ಸಾಧ್ಯತೆ ಇದೆ. ಅಂದ್ರೆ ಪ್ರಾಚೀನಕ್ಕೆ ಹೋದಾಗ ಎಲ್ಲವನ್ನು ಅಧ್ಯಯನ ಮಾಡ್ಬೇಕು, ನೋಟ್ ಮಾಡ್ಬೇಕು. ಪ್ರಶ್ನೆ 5: ಭಾರತೀಯ ಸಂವಿಧಾನದಲ್ಲಿ ವಿಧಿಗಳಿಗೆ ಸಂಬಂಧಿಸಿದ ಸರಿಯಾದ ಸಂಯೋಜನೆ ಗುರುತಿಸಿ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? 14ನೇ ವಿಧಿ ಕಾನೂನಿನ ಮುಂದೆ ಸಮಾನತೆ. 18ನೇ ವಿಧಿ ನೋಡಿ, ವಿಧಿ ಆರ್ಟಿಕಲ್ ಅಂದ್ರೆ ಎಲ್ಲ ಒಂದೇ, ನೆನ್ಪಿಟ್ಕೊಳ್ಳಿ. ವಿಧಿ ಅಂದ್ರೂ ಒಂದೇ, ಆರ್ಟಿಕಲ್ ಅಂತ ಹೇಳಿದ್ರು ಒಂದೇ, ಅನುಚ್ಛೇದ ಅಂತ ಹೇಳಿದ್ರು ಒಂದೇ. ತುಂಬಾ ಸಲ ಹೇಳಿದ್ದೇನೆ ಇದು ಅನುಚ್ಛೇದ, ಇದೆಲ್ಲ ಒಂದೇ. ನೆಕ್ಸ್ಟ್ ಟೈಮ್ ಅನುಚ್ಛೇದ ಹಾಕಿದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ಇಲ್ಲಿ ಏನಾಗಿದೆ, ಇದರಲ್ಲಿ ಗುರುತಿಸಬೇಕು ನೀವು. 1 ಎ ಮಾತ್ರ ಸರಿ, 2 ಬಿ ಮಾತ್ರ ಸರಿ, ಸಿ ಮತ್ತು ಡಿ ಸರಿ, 4 ಡಿ ಮಾತ್ರ ಸರಿ ಅಂತೇಳಿ ಕೇಳಿದ್ದಾರೆ. ಈಗ ನೀವೀಗ ಏನ್ ಮಾಡ್ಬೇಕೀಗ? ಸರಿಯಾದ ಇದನ್ನ ಗುರುತಿಸ್ಬೇಕು ಅಲ್ವಾ, ಯಾವುದು ಸರಿ ಅಂತೇಳಿ. ಪ್ರಶ್ನೆ ಎಷ್ಟು? 5 ಅಲ್ವಾ? ಇಲ್ಲಿ ಯಾವ್ದು ಸರಿ ಅಂತ ನೋಡಿದಾಗ ನನಗೆ ಕಂಡು ಬರುವಂತದ್ದು ಇದು 3 ಇದೆಯಲ್ಲ, ಇದು ಸರಿ. ಅಂದ್ರೆ ಸಿ ಮತ್ತು ಡಿ ಸರಿ ಅಂತೇಳಿ. ಹೇಗೆ? 17ನೇ ವಿಧಿ ಅಸ್ಪೃಶ್ಯತೆ ರದ್ದತಿ ಬಗ್ಗೆ ಇದೆ. ಡಿ 25, 28 ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೊಡ್ತದೆ. ನಮ್ಮ ದೇಶದಲ್ಲಿ ಎಲ್ಲಾ ಧರ್ಮಗಳು ಸಮಾನ ಹಕ್ಕುಗಳಿದೆ, ತಮ್ಮ ಆಚರಣೆಗಳನ್ನು ಮಾಡಬಹುದು. ಇದು ಬಹಳ ಇಂಪಾರ್ಟೆಂಟ್. ಇದನ್ನು ಕೊಟ್ಟಿದ್ದಾರೆ ಪ್ರಶ್ನೆಯಾಗಿ. ನೋಡಿ, ಮತ್ತೆ ಕೆಲವು ವಿಧಿಗಳ ಬಗ್ಗೆ ಅಧ್ಯಯನ ಮಾಡಿ. ವಿಧಿ, ಆರ್ಟಿಕಲ್, ಅನುಚ್ಛೇದ ಎಲ್ಲ ಒಂದೇ. ಕ್ಲಿಯರ್? ನೆಕ್ಸ್ಟ್ ಪ್ರಶ್ನೆ, ಸರಿಯಾದ ಉತ್ತರ ನೋಡಿ. ಅದಕ್ಕೆ ಸ್ವಲ್ಪ ಟಿಪ್ಸ್ ಗಳನ್ನು ಕೊಡ್ತೇನೆ. ಸಂವಿಧಾನದ 14ನೇ ವಿಧಿ ಕಾನೂನು ಮುಂದೆ ಸಮಾನತೆ, ಅಸ್ಪೃಶ್ಯತೆಯ ಬಗ್ಗೆ ಹೇಳ್ತದೆ. 14 ಮತ್ತು 18ನೇ ವಿಧಿಗಳು ಸಮಾನತೆ ಹಕ್ಕನ್ನು, 25ರಿಂದ 28 ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯ ಮೂಲಭೂತ ಹಕ್ಕುಗಳನ್ನು ಪ್ರಶ್ನಿಸ್ತದೆ. ಇದನ್ನು ನೋಡಿ,
ಈ ಆರ್ಟಿಕಲ್ ಎಲ್ಲ ಒಂದ್ಸಲ ನೋಟ್ ಮಾಡ್ಕೊಳ್ಳಿ, ಒಂದ್ ಬೈ ಒನ್ ಓದಿ ಏನನ್ನು ಹೇಳ್ತದೆ ಅಂತ ನೋಡ್ಕೊಂಡು ನೋಟ್ ಮಾಡಿ. ಖಂಡಿತ ನಿಮ್ಗೆ ಇದು ಸಹಕಾರಿ ಆಗ್ತದೆ. ಸೊ ನೆಕ್ಸ್ಟ್ ಹೋಗುವಲ್ಲ. ಪ್ರಶ್ನೆ 6 ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿಗ ನಿಮ್ಗೆ ಸರ್ಕಾರಿ ಯೋಜನೆಗಳು, ನಾನು ನಮ್ಮಲ್ಲಿ ಬಂದ ವಿದ್ಯಾರ್ಥಿಗಳಿಗೆ ಯಾವಾಗ್ಲೂ ಹೇಳ್ತೇನೆ, ಪೇಪರ್ ಓದಿ. ಪೇಪರ್ದಲ್ಲಿ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಆ ಯೋಜನೆ ಹೆಸರು ಏನು, ಅದು ಯಾರಿಗೆ ಲಭ್ಯ ಆಗ್ತದೆ, ಅದು ಬಹಳ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಕೇಳಿದ್ದಾರೆ ಏನಂತ ಹೇಳಿದ್ರೆ, ಕೆಳಗಿನ ಯೋಜನೆಗಳು ಮತ್ತು ಅವುಗಳ ಪ್ರಮುಖ ಉದ್ದೇಶವನ್ನು ಹೊಂದಿಸಿ ಬರೆಯಿರಿ. ಈಗ ಹೊಂದಿಸ್ಬೇಕು, ಯಾವ ಉದ್ದೇಶಕ್ಕೆ ಕೊಡ್ತಾರೆ ಅಂತೇಳಿ. ಆಕಸ್ಮಿಕ ನೀವು ಓದಿದ್ರೆ ಖಂಡಿತ ಇದು ಬಹಳ ಈಸಿಯಾಗಿ ಗುರುತಿಸಬಹುದು. ನೋಡಿ, ಪ್ರಧಾನ ಮಂತ್ರಿ ಶ್ರಮ ಯೋಜನೆ ಇದು ಯಾವುದಕ್ಕೆ, ಜೀವ ವಿಮೆಗೆ ಸಂಬಂಧಪಟ್ಟಿದ್ದ ಅಂತ ಕೇಳಿದ್ದಾರೆ. ಹೌದಾದ್ರೆ ಅದನ್ನೇ ಬರ್ತದಲ್ವಾ. ಆಮೇಲೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇದು ಯಾರಿಗೆ, ಹೊಂದಿಸ್ಬೇಕು ನೀವೀಗ. ಸೊ ಈಗ ಏನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಕೊಟ್ಟು, ಒಂದು ಎ ದಲ್ಲಿ 1, ಬಿ ದಲ್ಲಿ 4 ಹೀಗೆ ಕೊಟ್ಟಿದ್ದಾರೆ. ನೀವು ಯಾವ್ದಂತ ಆಯ್ಕೆ ಮಾಡ್ಬೇಕಿದ್ರಲ್ಲಿ ಹೊಂದಿಸಿ ಬರಿಬೇಕು ನೀವು ಮತ್ತೆ. ಸೊ ಈಗ ಇದನ್ನ ನೋಡಿದಾಗ ನನಗೆ ಪ್ರಶ್ನೆ 6 ಯಾವುದು ಅಂತೇಳಿ ಕಾಣ್ತದೆ ಅಂತ ಹೇಳಿದ್ರೆ, ನೋಡುವ ಹಾಗಿದ್ರೆ ಇದರ ಆನ್ಸರ್ ನೋಡಿದಾಗ ನನಗೆ ಹೊಂದಿಸುದು ಯಾವುದು ಅಂತ ಹೇಳಿದಾಗ ಇಲ್ಲಿ 3 ಕಾಣ್ತಾ ಇದೆ ನನಗೆ. ಯಾವುದು 3 ಸರಿಯಾದ ಆನ್ಸರ್. ನೋಡಿ, ತುಂಬಾ 3 ಆಯ್ಕೆ ಮಾಡಿದ್ದಾರೆ. 3 ಏನನ್ನ ಹಾಗಿದ್ರೆ ಇಲ್ಲಿ ಮತ್ತೆ ಹೊಂದಿಸಿ ಬೆಳೆಯುವಲ್ಲ. A2 ಅಂತ ಹೇಳ್ತಾರೆ. ಈ ಓದಿದಾಗಲೇ ಗೊತ್ತಾಗ್ಬಿಡ್ತದೆ ನಿಮಗೆ. ಪ್ರಧಾನ ಮಂತ್ರಿ ಶ್ರಮಯೋಗಿ ಇದು ಯಾರಿಗೆ, 2 ಯಾವ್ದಿದೆ ನೋಡಿ ಬಿಡುವ. ನೋಡಿ ಇಲ್ಲಿ ಸಿಂಪಲ್ ಆಗಿದೆ. ಶ್ರಮ ಅಂತಿದೆ, ಅಸಂಘಟಿತ ವಲಯದ ಕಾರ್ಮಿಕರಿಗೆ. ಶ್ರಮದಲ್ಲಿ ಕಾರ್ಮಿಕರು ಬರ್ತಾರಲ್ವಾ, ಓದಿದ್ರೆ ಗೊತ್ತಾಗ್ತದೆ. ಒಂದು ಕ್ಲಿಯರ್ ಆಯ್ತು. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇದು ವಿಮೆಗೆ ಸಂಬಂಧಪಟ್ಟದ್ದು. ಏನ್ ಹೇಳ್ತಾರೆ ಅಲ್ಲಿ, ಬಿ ದಲ್ಲಿ 1 ಅಂತೇಳಿ. ನೋಡಿ ಇಲ್ಲೇ ಗೊತ್ತಾಯ್ತು ನಿಮ್ಗೆ, ಅದು ಭೀಮಾ ಯೋಜನೆ ಅಂತಲೇ ಇದೆ. ಇದನ್ನ ಇಲ್ಲಿ ಹೊಂದಿಸಿ ಬಿಟ್ರಿ, ಭೀಮಾ ಜೀವ ವಿಮೆಗೆ ಸಂಬಂಧಪಟ್ಟದ್ದು. ಆಮೇಲೆ ಈಗ ನೋಡಿ ಸಿ ದಲ್ಲಿ 4 ರಾಷ್ಟ್ರೀಯ ಸಾಮಾಜಿಕ ನೆರವು ಯಾವುದಿದು, ಹೆಸರೇ ಸಾಮಾಜಿಕ ಅಂತಿದೆ. ಸಿಂಪಲ್, ಅದು ಓದಿದ್ರೆ ಮಾತ್ರ ಸರಿಯಾಗಿ ಓದಿ ಅಂತ ಅದಕ್ಕೆ ಹೇಳುದು ಅಲ್ವಾ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾನೆ, ಡಿ 3 ಅಂತ ಹೇಳ್ತಾರೆ. ಸೊ 3ಗೆ ಹೋಗೋ, ಡಿಗೆ ಅಘಾತ. ಇದರ ಸರಿಯಾದ ಉತ್ತರ 3. ನೆನ್ಪಿಟ್ಕೊಳ್ಳಿ, A2, B1, C4, D3 ಇದು ಹೊಂದಿಸಿಕೊಂಡು ಇಲ್ಲಿ ಕೊಟ್ಟಿದ್ದೇನೆ. ಈ ರೀತಿ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ನೀವು ಓದಿದ್ರೆ ಇದನ್ನು ಸರಿಯಾಗಿ ಓದಿದ್ರೆ ಗೊತ್ತಿರ. ಶ್ರಮ ಅಂದ್ರೆ ಏನು, ಅಲ್ಲೇ ಶ್ರಮ ಕಾರ್ಮಿಕರು ಅಂತ ಬಂತು. ವಿಮೆ ಅಂತ ಹೇಳಿದಾಗ ಎಲ್ಲಿ ಬಂತು, ಅಲ್ಲಿ ವಿಮೆಗೆ ಬಂತು, ಗೊತ್ತಾಯ್ತು. ಅಲ್ಲೇ ಗೊತ್ತಾಗ್ಬಿಡ್ತದೆ. ಅಂದ್ರೆ ಪ್ರಶ್ನೆಯನ್ನ ಅರ್ಥ ಮಾಡ್ಬೇಕು, ಕಷ್ಟ ಇಲ್ಲ ಅದು. ಇಲ್ಲಿ ಕನ್ಫ್ಯೂಸ್ ಮಾಡಿದ್ದಾರೆ ನಿಮಗೆ, ಅದನ್ನು ತಿಳ್ಕೊಳ್ಬೇಕು ನೀವು. ಇದನ್ನು ಓದಿದಾಗ ನಿಮಗೆ ಹೊಂದಿಸಿ ಬರೀಲಿಕ್ಕೆ ಸಾಧ್ಯತೆ ಇದೆ. ಸೊ ಓಕೆ, ಮುಂದೆ ಸ್ವಲ್ಪ ಟಿಪ್ಸ್ ಅನ್ನು ಕೊಟ್ಟಿದ್ದೇನೆ, ನೋಡುವಲ್ಲ. PMSYM ಅಸಂಘಟಿತ ಕಾರ್ಮಿಕರಿಗೆ ಪಿಂಚಣಿ ಯೋಜನೆಗೆ, ಆಮೇಲೆ ಜೀವ ವಿಮೆಗೆ, ಆಮೇಲೆ NSP ಅಂತ ಹೇಳಿದ್ರೆ ವಯೋವೃದ್ಧರಿಗೆ, ಇದೊಂದು ಕೇಳ್ಬಹುದು. ನೆಕ್ಸ್ಟ್ ಅಂಗವೈಕಲ್ಯರಿಗೆ PMSBY ಅಂತ ಹೇಳಿದೆ. ಆಮೇಲೆ ವರ್ಷಕ್ಕೆ ಎಷ್ಟು ಸಿಗ್ತದೆ, Rs. ಸಂಬಂಧಿಸಿದ ನೀವು ವಿಮೆಯನ್ನು ತುಂಬಿಸಬೇಕು, ಪರಿಹಾರ ಸಿಗ್ತದೆ. ಈಗ ಅಘಾತಕ್ಕೆ ಸಂಬಂಧಪಟ್ಟದ್ದು ಕೇವಲ ₹20 ಪ್ರೀಮಿಯಂ ಕೊಟ್ರೆ ಏನಾದ್ರೂ ನಿಮ್ಗೆ ಆಘಾತ ಆದ್ರೆ ಪರಿಹಾರ ಕೊಡ್ತಾರೆ. ಅದ್ರ ಬಗ್ಗೆ ಅವರು ಇದನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಏನ್ ಮಾಡ್ಬೇಕು, ಸಿಂಪಲ್ ಆಗಿ ನಿಮ್ ಕೈಯಲ್ಲಿ ಒಂದು ಚಾಟ್ GPT ಇದೆ. ಕೇಂದ್ರ ಸರ್ಕಾರದ್ದು ಬೇರೆ ಬೇರೆ ವಲಯದಕ್ಕೆ ಕಾರ್ಮಿಕರಿಗೆ ಏನಿದೆ, ಕಟ್ಟಡ ಕಾರ್ಮಿಕರಿಗಾಗಿರ್ಬೋದು, ಬೇರೆ ಬೇರೆ ಕಾರ್ಮಿಕರಾಗಿರ್ಬೋದು, ಏನು ಸೌಲಭ್ಯಗಳಿದೆ, ಯಾವ ತರ ಆಸ್ಪತ್ರೆಗಳಿದೆ, ಆಮೇಲೆ ಬೇರೆ ಬೇರೆ ಅವರಿಗೆ ಪಿಂಚಣಿ ಸೌಲಭ್ಯ ಯಾವ್ದಿದೆ, ಇದನ್ನೆಲ್ಲ ಸರ್ಚ್ ಮಾಡ್ಬೇಕಾಗ್ತದೆ. ಹಾಗೆ ರಾಜ್ಯ ಸರ್ಕಾರದ ಯಾವ್ದೆಲ್ಲ ಸೌಲಭ್ಯಗಳಿದೆ ಅದನ್ನು ಸರ್ಚ್ ಮಾಡಿದಾಗ ಮಾತ್ರ ಶಕ್ತಿ ಯೋಜನೆ ಅಂದ್ರೆ ಏನು, ಅದು ಯಾವ್ದಕ್ಕೆ ಸಂಬಂಧಪಟ್ಟದ್ದು, ಬೇರೆ ಬೇರೆ ತುಂಬಾ ಕರ್ನಾಟಕ ಸರ್ಕಾರದಲ್ಲಿ ಉಚಿತ ಬಸ್ ಸೇವೆ ಇದೆ, ಉಚಿತ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದಾರೆ, ಅದು ಯೋಜನೆ ಹೆಸರು ಏನು, ಅದನ್ನೆಲ್ಲ ಸರ್ಚ್ ಮಾಡಿ ನೋಟ್ ಮಾಡಿ. ಖಂಡಿತ ನಿಮಗೆ ಸಹಕಾರಿ ಆಗ್ತದೆ. ರಾಜ್ಯ ಆಗಿರ್ಲಿ ಕೇಂದ್ರ ಆಗಿರ್ಲಿ ಎಲ್ಲವೂ ಭಾರತ ಸರ್ಕಾರ, ಭಾರತದ ಮಕ್ಕಳೇ. ಸೊ ಎಲ್ಲರಿಗೂ ರಾಜ್ಯ ಸರ್ಕಾರಕ್ಕೆ ಕೆಲವು ಯೋಜನೆಗಳಿರ್ತದೆ, ಕೇಂದ್ರದ ಕೆಲವು ಯೋಜನೆಗಳಿರ್ತದೆ. ಒಂದ್ಸಲ ಸರ್ಚ್ ಮಾಡಿ ಓದ್ಬಿಡಿ, ನೋಟ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಇದು ಎಲ್ಲಾ ಸ್ಪರ್ಧಾತ್ಮಕ ಇನ್ಕ್ಲೂಡಿಂಗ್ VAಗೂ ಹೆಲ್ಪ್ ಆಗ್ತದೆ. ಓಕೆ, ನೆಕ್ಸ್ಟ್ ಹೋಗುವಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ 7, ಇದು ಸೀದಾ ಇತಿಹಾಸಕ್ಕೆ ಹೋದ್ರು, ಮಧ್ಯಕಾಲೀನ ಇತಿಹಾಸಕ್ಕೆ. ಈ ತರ ನಿಮಗೆ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಒಂದ್ಸಲ ಅಲ್ಲಿಗೆ ಹೋದ್ರು, ಫಸ್ಟಿಗೆ ನಿಮ್ಗೆ ಈಗಿನ ಇದಕ್ಕೆ ಬಂತು ನಾವು, ಆಮೇಲೆ ಸೀದಾ ಪ್ರಾಚೀನಕ್ಕೆ ಹೋಯ್ತು. ಪ್ರಾಚೀನ ಮಗಧ ಸಾಮ್ರಾಜ್ಯವನ್ನು ಆಳಿದ ರಾಜವಂಶಗಳ ಸರಿಯಾದ ಗುರುತಿಸುದು. ಈಗ ಏನ್ ಕೇಳಿದ್ದಾರೆ ಇಲ್ಲಿ, 1, 2, 3, 4 ಕೊಟ್ಟು ಕ್ರಮಾಂಕ ಕೊಟ್ಟಿದ್ದಾರೆ. ಇವ್ರ ನಂತರ ಇವ್ರು ಬಂದ್ರ ಅಂತೇಳಿ. ನಾನು ಯಾವಾಗ್ಲೂ ಬಂದ ವಿದ್ಯಾರ್ಥಿಗಳು ಹೇಳುದು, ನೀವು ಆರ್ಡರ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಬರೀರಿ, ಒಂದ್ಸಲ ನೆನಪಾಗ್ತದೆ ನಿಮ್ಗೆ, ಇವ್ರ ನಂತರ ಇವ್ರು ಅಂತೇಳಿ. ಸೊ ಇದರ ಆನ್ಸರ್ ಅನ್ನ ನೋಡಿ ಬಿಡುವ. ಯಾವುದು ಪ್ರಶ್ನೆ 7. ಈಗ ನೀವು
ಇತಿಹಾಸವನ್ನ ಓದಿದ ವಿದ್ಯಾರ್ಥಿ ಇದ್ರೆ ಕೂಡಲೇ ಗೊತ್ತಾಗ್ಬಿಡ್ತದೆ ಇವ್ರ ನಂತರ ಇವ್ರು ಬಂದ್ರು ಅಂತ ಹೇಳಿ. ಇದನ್ನ ನೋಡುವಾಗ ನನಗೆ ಸರಿಯಾದ ಉತ್ತರ ಇಲ್ಲಿ ಗುರುತಿಸಿದ್ದೇನೆ. ಇದು 2 ಯಾವ್ದು ಹೇಳಿ? ಕ್ವಶನ್ ನಂಬರ್ ಈ 7ನೇ ಕ್ವಶನ್ ಸರಿಯಾದ ಉತ್ತರ 2. ಹರ್ಯಂಕ, ಶಿಶುನಾಗ, ನಂದ, ಮೌರ್ಯ, ಶುಂಗ. ಇವ್ರ ನಂತರ ಇವ್ರು ಬಂದ್ರು. ನೋಡಿ ಅಲ್ಲಿ ಏರೋ ಮಾರ್ಕ್ ಹಾಕಿ ಕೊಟ್ಬಿಟ್ಟಿದ್ದೇನೆ. ಬಾಕಿದೆಲ್ಲ ಬೇರೆ ಬೇರೆ ಕನ್ಫ್ಯೂಸ್ ಮಾಡಿದ್ದಾರೆ. ಇದು ಸರಿಯಾದ ಉತ್ತರ. ಹಾಗಾಗಿ ಇತಿಹಾಸಕ್ಕೆ ನೀವು ಹೋದಾಗ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಒಂದಿಷ್ಟು ಬೇಸಿಕ್ ನಾಲೆಜ್ ಓದಿದಾಗ ಇದು ಈಸಿಯಾಗಿ ನಿಮ್ಗೆ 2 ಮಾರ್ಕ್ಸ್, ಅದರಲ್ಲಿ 1 ಮಾರ್ಕ್ಸ್ ಇದೆ, ಆ 1 ಮಾರ್ಕ್ಸ್ ಸಿಗ್ತದೆ ಅಷ್ಟೇ ರೈಟ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಇದಕ್ಕೆ ಒಂದು ಟಿಪ್ಸ್ ಗಳನ್ನು ಕೊಟ್ಟಿದ್ದೇನೆ. ಟಿಪ್ಸ್ ನೋಡಿಬಿಡುವ. ಸರಿಯಾದ ಉತ್ತರ ಅದೇ ನಾನು ಕೊಟ್ಟಿದ್ದೇನೆ. ಹರ್ಯಂಕ, ಶಿಶುನಾಗ, ನಂದ, ಮೌರ್ಯ, ಶುಂಗ ಆಯ್ತು. ಪ್ರಮುಖ ವಿವರಣೆ ಟಿಪ್ಸ್ ಕೊಟ್ಟಿದ್ದೇನೆ. ಮಗಧವನ್ನು ಆಳಿದ ಪ್ರಮುಖ ರಾಜವಂಶಗಳ ಕಾಲಕ್ರಮ ಹರ್ಯಂಕ ವಂಶ, ಸ್ಥಾಪಕ ಬಿಂಬಿಸಾರ, ಅದು ಕೂಡ ಕೇಳಬಹುದು ನಿಮಗೆ. ಶಿಶುನಾಗ ವಂಶ, ನಂದ ವಂಶ, ಮೌರ್ಯ ವಂಶ, ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಯಾರು ಸ್ಥಾಪಕರು ಅಂತ ಕೇಳಿದಾಗ ಇದು ಕೂಡ ಒಂದು ನಿಮ್ಗೆ ಆನ್ಸರ್ ಆಗ್ತದೆ. ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಆಮೇಲೆ ಶುಂಗ ವಂಶ ಸ್ಥಾಪಕರು ಯಾರು ಅಂತ ಕೇಳಿದಾಗ ಪುಷ್ಯಮಿತ್ರ ಶುಂಗ. ಇದು ಕೂಡ ಒಂದು ಪ್ರಶ್ನೆ ಆಗುವ ಸಾಧ್ಯತೆ ಉಂಟು. ಟಿಪ್ಸ್ ಇದನ್ನು ನೆನಪಿಡಲು ಹಸೀನಮ ಅಂದ್ರೆ ನಿಮಗೊಂದು ಟಿಪ್ಸ್ ಕೊಟ್ಟಿದೆ ಅಷ್ಟೇ. ಯಾವ ರೀತಿ ನೀವು ನೆನಪಿಡ್ಬೋದು? ಹಸೀನ ಮೌ ಶೂ ಅಂತ ಹೇಳಿಟ್ರೆ ಅದು ಆಗ್ತದೆ ಅಂತ ಒಂದು ಸಂಕ್ಷಿಪ್ತ ರೂಪ ಕೊಟ್ಟಿದೆ ಅಷ್ಟೇ. ನೀವು ಕೂಡ ಇದನ್ನ ಸರ್ಚ್ ಮಾಡಿ ಓದಿ ಸ್ವಲ್ಪ ಹೆಚ್ಚಿನ ಇದು ಮಾಹಿತಿಗಾಗಿ. ಸೊ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಪ್ರಶ್ನೆ 8. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಕನ್ಫ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಏನು ಹೇಳಿದ್ದಾರೆ? ಗ್ರಾಮ ಪಂಚಾಯತ್ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳು ಪರಿಗಣಿಸಬೇಕು. ಆಮೇಲೆ ಏನ್ ಮಾಡ್ಬೇಕಿಲ್ಲಿ? ಆಮೇಲೆ ನೀವು ಸರಿಯಾಗಿ ಗುರುತಿಸಬೇಕು. ಏನ್ ಹೇಳ್ತಾರೆ? ಒಂದು ಗ್ರಾಮ ಅಥವಾ ಹಲವು ಗ್ರಾಮಗಳು ಸೇರಿ ಪಂಚಾಯತ್ ವ್ಯಾಪ್ತಿಗೆ ಬರುತ್ತದೆ. ಇದು ಸರಿಯಾ? ಅಧ್ಯಕ್ಷರಿಗೆ ಚೆಕ್ ಸಹಿ ಅಧಿಕಾರವಿದೆ ಅಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಚೆಕ್ ಸಹಿ ಹಾಕುವ ಅಧಿಕಾರ ಇದೆಯಾ ಅಂತ ಹೇಳಿ. 2. ಆಮೇಲೆ VAO ಪಂಚಾಯತ್ ಅಧ್ಯಕ್ಷರ ಅಧೀನದಲ್ಲಿರುತ್ತಾರೆ. ಈಗೇನು ನೀವು ಪರೀಕ್ಷೆ ಕಟ್ತಾ ಇದ್ದೀರಿ, ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್, ಅವರ ಅಂಡರಲ್ಲಿ ಬರ್ತಾರಾ ಪಂಚಾಯತಿ ಅಧ್ಯಕ್ಷರ ಅಂಡರಲ್ಲಿ ಅಂತ ಕೇಳಿದ್ದಾರೆ. ಇದನ್ನ ಹೌದಲ್ವ ಅಂತ ಗುರುತಿಸ್ಬೇಕು ನೀವು ಅಲ್ವಾ? ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಇಲ್ಲ. ಇಲ್ಲಿ ಸರಿಯಾಗಿ ಗುರುತಿಸಿ ಎಷ್ಟು ಕನ್ಫ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದರ ಆನ್ಸರ್ ಏನಿದೆ ಅಂತ ಹೇಳಿ ನೋಡಿದಾಗ ನಿಮ್ಗೆ ಅಂದಾಜಾಗ್ತದೆ. 1 ಇದಕ್ಕೆ ಸರಿಯಾದ ಇದು ಆನ್ಸರ್ ಏನ್ ಹೇಳಿ? ಸರಿಯಾದ ಆನ್ಸರ್ 1 A ಮತ್ತು B. ನೋಡಿ ವಿದ್ಯಾರ್ಥಿಗಳೇ, ಒಂದು ಗ್ರಾಮ ಪಂಚಾಯತ್ ದೊಡ್ಡದಿದ್ರೆ ಒಂದೇ ಗ್ರಾಮ ಪಂಚಾಯತ್ ಆಗ್ಬಹುದು. ಈಗ ಉದಾಹರಣೆಗೆ ನಮ್ಮ ಚಾಂತಾರು ಪಂಚಾಯತ್ ಹೇರೂರು ಮತ್ತು ಚಾಂತಾರು ಸೇರಿ ಚಾಂತಾರು ಗ್ರಾಮ ಪಂಚಾಯತ್ ಆಗಿದೆ. ಹಾಗೆ 3-4 ಗ್ರಾಮಗಳು ಇರಬಹುದು. ಜನಸಂಖ್ಯೆ ಆಧಾರದಲ್ಲಿ ಆರೋದ್ರಿಂದ ಅದು ಸರಿಯಾಗಿದೆ ಅಲ್ವಾ? ರೈಟ್. ಆಮೇಲೆ ಅಧ್ಯಕ್ಷರಿಗೆ ನೋಡಿ ನೆನ್ಪಿಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮಾತ್ರ. ನೀವು ಅದೇ ಮತ್ತೆ ಮೇಲೆ ಹೋದಾಗ ಬೇರೆಯವರು ಇಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಮಾತ್ರ ಅಧ್ಯಕ್ಷರಿಗೆ ಮತ್ತು PDO ಅಧ್ಯಕ್ಷರು ಮತ್ತೆ ಯಾರಿದ್ದಾರೆ ಅವರೊಟ್ಟಿಗೆ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಇವರಿಗೆ ಜಂಟಿಯಾಗಿ ಸೈನ್ ಹಾಕ್ಲಿಕ್ಕೆ ಇರ್ತದೆ. ಓಕೆ, ಯಾವುದೇ ಡ್ರಾ ಮಾಡೋದಾದ್ರೆ ಸಹಿ ಮಾಡೋ ಅಧಿಕಾರ ಇದೆ ಅಧ್ಯಕ್ಷರಿಗೆ. ಇದೊಂದು ನೆನ್ಪಿಟ್ಕೊಳ್ಳಿ. ಇದು ಮುಂದೆ ನಿಮ್ಗೆ ಪಂಚಾಯತಿ ಇದಕ್ಕೆ ಹೆಲ್ಪ್ ಆಗ್ತದೆ. ಇಲ್ಲಿ ಏನ್ ಕೇಳ್ತಾರೆ? VAO ಗ್ರಾಮ ಅಧ್ಯಕ್ಷರ ಅಧೀನದಲ್ಲಿರ್ತಾರೆ? ಇಲ್ಲ, ಇದಕ್ಕೊಂದು ಸಪರೇಟ್ ಇಲಾಖೆ ಇದೆ. ಇವರ ಅಧಿಕಾರಿ ಯಾರು ಅಂತ ಹೇಳಿದ್ರೆ ತಹಸೀಲ್ದಾರ್. ಯಾರು? ತಹಸೀಲ್ದಾರ್. ತಾಲೂಕಾ ಇರ್ತಾರ, ತಹಸೀಲ್ದಾರ್ ಇವರ ಅಂಡರ್ನಲ್ಲಿ ಬರ್ತಾರೆ. ತಾಲೂಕಿನಲ್ಲಿ ಪ್ರತಿ ತಾಲೂಕಿನಲ್ಲಿ ಇರ್ತಾರೆ, ಇವರ ಅಂಡರ್ನಲ್ಲಿ ಬರ್ತಾರೆ ಅವರು. ಹಾಗೆ ಅವರ ಅಧಿಕಾರಿ ಅಲ್ಲಿ ಒಂದು ಕಚೇರಿ ಕೊಟ್ಟಿರ್ತಾರೆ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಸಾರ್ವಜನಿಕರು ಬರುವಂತ ಹಲವಾರು ವಿಷಯಗಳು ಬರ್ತಾರೆ, ಅವರಿಗೆ ಒಂದು ಕಚೇರಿ ಕೊಟ್ಟಿರ್ತಾರೆ ಅವರು. ಯಾಕೆಂದ್ರೆ ಭೂಮಿ ದಾಖಲೆಗಳೆಲ್ಲ ಇರೋದ್ರಿಂದ ಅದು ಮತ್ತೆ ಹಲವಾರು ವಿಷಯಕ್ಕೆ VAO ಅವರು ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಜನಸಂಪರ್ಕ ಇರಲಿ ಅಂತ ಒಂದು ಕಚೇರಿ ಕೊಟ್ಟಿರ್ತಾರೆ. ಅಲ್ಲಿ ಕನ್ಫ್ಯೂಸ್ ಮಾಡಿದ್ದಾರೆ ಅಷ್ಟೇ. ಅವರು ಅದಿಂದಲ್ಲಿ ಬರುವುದಿಲ್ಲ. ಅವರು ಒಂದಾಯ್ತು. ಇನ್ನು ಇದು ಕೂಡ ಸರಿ ಯಾಕಿಲ್ಲ ಅಂದ್ರೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮೀಸಲಾತಿ ಇಲ್ಲ ಅಂತ ಹೇಳಿದ್ದಾನೆ ಅವನು. ಆಕ್ಚುಲಿ ಇದೇ ಅದು. ಇಲ್ಲಿ ಏನ್ ಮಾಡಿದ್ದಾನೆ? ಇಲ್ಲ ಅಂತ ಕೇಳಿದ್ದಾನೆ. ಇದು ಕೂಡ ಅಲ್ಲ, ಅದು 2 ಸರಿ. ಸೊ ಪ್ರಶ್ನೆಯಲ್ಲೇ ಗೊಂದಲ ಮಾಡಿದ್ದಾನೆ. ಹಾಗಿದ್ರೆ ನಿಮ್ಗೆ ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕಿತ್ತು ಅದನ್ನೇ ನೋಡಿ. ಈಗ ನೆಕ್ಸ್ಟ್ ಟೈಮ್ ಬರ್ಬೋದು, ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಮೀಸಲಾತಿ ಇದೆಯಾ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಮೀಸಲಾತಿಗೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಆಯ್ಕೆ ಮಾಡೋ ಮೀಸಲಾತಿ ಇದೆ. ನೆಕ್ಸ್ಟ್ ಟೈಮ್ ಕೆಲವು ಟಿಪ್ಸ್ ನೋಡಿಬಿಡುವ. ಸೊ ಕೆಲವು ಟಿಪ್ಸ್ ಗಳನ್ನ ವಿವರಣೆ. ಕರ್ನಾಟಕದಲ್ಲಿ 1 ಅಥವಾ ಹೆಚ್ಚು ಹಳ್ಳಿಗಳನ್ನು ಒಟ್ಟು ಗೂಡಿಸಿ ಗ್ರಾಮ ಪಂಚಾಯತ್ ಆಗ್ತದೆ. ಈಗಾಗಲೇ ಹೇಳಿದ್ದೇನೆ. ಕಂದಾಯ ಇಲಾಖೆ ಅಧಿಕಾರಿಯಾಗಿದ್ದು ಅಧ್ಯಕ್ಷರ ಇರುವುದಿಲ್ಲ, ಅಧ್ಯಕ್ಷರದ್ದು ಮೀಸಲಾತಿ ಇರುತ್ತದೆ. ನೋಡಿ ಅದು ಕೂಡ ನಾನು ಹೇಳಿದೆ. ಪಂಚಾಯತ್ ಬ್ಯಾಂಕ್ ವರಗಳಿಗೆ ಅಧ್ಯಕ್ಷರೊಂದಿಗೆ ಪಂಚಾಯತ್ ಅಭಿವೃದ್ಧಿ ಕೂಡ
ಪಿಡಿಒ ಕೂಡ ಸೈನ್ ಹಾಕ್ತಾರೆ, ಹೇಳಿದ್ದೇನೆ ನಿಮ್ಗೆ ಅಲ್ವಾ. ಸೊ ಪಿಡಿಒ ಕೂಡ ಸೈನ್ ಹಾಕುವ ಅಧಿಕಾರ ಇದೆ, ಯಾರು? ಜಂಟಿಯಾಗಿ. ಸೊ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿ ತೆಗೀರಿ. ಹಲವಾರು ಅಲ್ಲಿ ಯೋಜನೆಗಳಿದೆ, ಏನೆಲ್ಲ ಸೌಲಭ್ಯಗಳಿದೆ, ಅದನ್ನ ಚಾಟ್ ಜಿಪಿಟಿಗೆ ಹೋಗಿ ಸರ್ಚ್ ಮಾಡಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೇನೆ. ಪ್ರಶ್ನೆ 9 ಏನ್ ಕೇಳಿದ್ದಾನೆ? ಇದು ಸಡನ್ ಆಗಿ ಬಂದೂಕಿನಿಂದ ಹಾರಿಸಿದಾಗ ನಡೆಯುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಗಳನ್ನು ಪರಿಗಣಿಸಿ. ನೋಡಿ, ಬಂದೂಕಿನ ವಿಷಯಕ್ಕೆ ಹೋದ ಸೀದಾ ಯಾಕೆ ಹೋಗಿದ್ದಾರೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬಂದೂಕಿಗೂ ವಿಲೇಜ್ ಅಕೌಂಟೆಂಟಿಗೂ ಏನು ಅಂತ ಹೇಳಿದ್ರೆ, ನೋಡಿ ವಿದ್ಯಾರ್ಥಿಗಳಿಗೆ, ಹಲವಾರು ವಿಷಯಗಳಿಗೆ ಅವರು ಗ್ರಾಮ ಆಡಳಿತ ಅಧಿಕಾರಿ ಇದ್ದಾರಲ್ಲ, ಎಲ್ಲಾ ವಿಷಯಕ್ಕೂ ಬೇಕಾದವರು ಅವರು ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇನ್ನು ಒಂದು ತಾಲೂಕಿನಲ್ಲಿ ತಾಲೂಕು ದಂಡಾಧಿಕಾರಿ ಅಂದ್ರೆ ತಹಶೀಲ್ದಾರ್ ಇರ್ತಾರೆ, ಆ ಇಲಾಖೆಗೆ ಬಹಳ ಮಹತ್ವ ಇದೆ. ಹಲವಾರಿಗೆ ವಿಷಯಕ್ಕೆ ಅವ್ರು ಬೇಕಾಗ್ತಾರೆ, ಅದಕ್ಕಾಗಿ ಕೇಳಿದ್ದಾರೆ ಒಂದು. ಸೊ ಇಲ್ಲಿ ನೋಡುವ ಅಲ್ವಾ, ಬಲಗಳನ್ನು ಸಮ ಮತ್ತು ವಿರುದ್ಧವಾಗಿರುತ್ತದೆ, ಒಟ್ಟು ಸಂವೇಗ ಸಂರಕ್ಷಿತವಾಗಿರುತ್ತದೆ, ಒಟ್ಟು ಚಲನ ಶಕ್ತಿ ಸಂರಕ್ಷಿತವಾಗಿದೆ. ಈಗ ಸ್ವಲ್ಪ ಸೈನ್ಸ್ ಅನ್ನ ಸ್ವಲ್ಪ ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ ಇದರ ಆನ್ಸರ್ ಏನಿರಬಹುದು ಅಂತ ಹೇಳಿ. ಪ್ರಶ್ನೆ 9ರ ಆನ್ಸರ್ ನೋಡಿಬಿಡುವ ಒಂದ್ಸಲ. ಇಲ್ಲಿ ಸರಿಯಾದ ಆನ್ಸರ್ 1, ಎ ಮತ್ತು ಬಿ. ಸೊ ಎ ಮತ್ತು ಬಿ ಇದನ್ನ ಎರಡು ಸೇರಿದಾಗ ಬಲಗಳು ಸಮ ಮತ್ತು ವಿರುದ್ಧವಾಗಿರುತ್ತವೆ, ಒಟ್ಟು ಸಂವೇಗ ಸುರಕ್ಷಿತವಾಗಿರುತ್ತದೆ. ಇದು ಆನ್ಸರ್. ಸ್ವಲ್ಪ ಟಿಪ್ಸ್ ನೋಡ್ಬಿಡುವ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಇದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಸ್ವಲ್ಪ. ಈಗ ನ್ಯೂಟನ್ ಸಿದ್ಧಾಂತಕ್ಕೆ ಹೋಯಿಸಿದ ನ್ಯೂಟನ್ನ 3ನೇ ನಿಯಮದಂತೆ ಬಲಗಳು ಸಮ ಮತ್ತು ವಿರುದ್ಧವಾಗಿರುತ್ತದೆ. ಬಾಹ್ಯಬಲ ಇರುವುದಿಲ್ಲ, ಸಂವೇಗ ಸುರಕ್ಷಿತವಾಗಿರುತ್ತದೆ. ರಾಸಾಯನಿಕ ಶಕ್ತಿಯಿಂದ ಚಲನ ಶಕ್ತಿ ಬಿಡುಗಡೆ ಆಗುವುದರಿಂದ ಚಲನ ಶಕ್ತಿ ಹೆಚ್ಚಾಗಿರುತ್ತದೆ. ಸೊ ಸ್ವಲ್ಪ ಸೈನ್ಸ್ ಅನ್ನು ಸ್ಟಡಿ ಮಾಡಿ, ನ್ಯೂಟನ್ ಬಗ್ಗೆ ಅಧ್ಯಯನ ಮಾಡಿ. ಆಮೇಲೆ ಸ್ಫೋಟ ಅಥವಾ ಗುಂಡು ಹರಿಸುವಿಕೆ ಒಂದು ಸ್ಥಿತಿಸ್ಥಾಪಕವನ್ನು ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಸಂವೇಗ ಮಾತ್ರ ಸುರಕ್ಷಿತವಾಗಿರುತ್ತದೆ. ಇದು ಸರಿಯಾದ ಟಿಪ್ಸ್ ಗಳನ್ನು ಕೊಟ್ಟಿದ್ದೇನೆ. ಮತ್ತೆ ನ್ಯೂಟನ್ ಸಿದ್ಧಾಂತವನ್ನು ಸ್ವಲ್ಪ ಅಧ್ಯಯನ ಮಾಡಿ, ನೆಕ್ಸ್ಟ್ ಟೈಮ್ ಬರಬಹುದು ನೋಡಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಪ್ರಶ್ನೆ 10 ಏನ್ ಹೇಳ್ತಾರೆ? ಪ್ರಶ್ನೆ 10 ವಜ್ರದ ರಚನೆಯಲ್ಲಿ, ಸೀದಾ ವಜ್ರಕ್ಕೆ ಹೋದ್ರು. ಮತ್ತೆ ಇವೆಲ್ಲ ಸಾಮಾನ್ಯ ಜ್ಞಾನ ಅಷ್ಟೇ. ವಜ್ರದ ರಚನೆಯಲ್ಲಿ ಪ್ರತಿಯೊಂದು ಕಾರ್ಬನ್ ಪರಮಾಣುವು ಇತರ ಎಷ್ಟು ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಹೊಂದಿದೆ ಅಂತೇಳಿ ಕೇಳಿದ್ದಾರೆ. ಈಗ ಸಿಂಪಲ್ ಆಗಿ 3, 4, 6, 2 ಅಂತ ಕೊಟ್ಟಿದ್ದಾರೆ. ಇದನ್ನು ನೋಡಿದಾಗ ಯಾವುದು ಅಂತ ಹೇಳಿದಾಗ, ಇಲ್ಲಿ ಇದಕ್ಕೆ ಆನ್ಸರ್ ಅನ್ನ ನಾವು ನೋಡಿದಾಗ ಯಾವುದು? ಪ್ರಶ್ನೆ 10ಕ್ಕೆ ಸಂಬಂಧಪಟ್ಟ ಹಾಗೆ ಇದು ಸರಿಯಾದ ಆನ್ಸರ್. ಯಾವ್ದು ಹೇಳಿ? ಪ್ರಶ್ನೆ 10ಕ್ಕೆ ಸಂಬಂಧಪಟ್ಟ ಹಾಗೆ 4 ಕಾರ್ಬನ್ ಒಳಗಡೆ ಬಂಧ ಇದೆ ಅಂತೇಳಿ. ಸೊ ಇದಕ್ಕೊಂದು ಸ್ವಲ್ಪ ಟಿಪ್ಸ್ ಗಳನ್ನು ನೋಡುವ. ವಿವರಣೆ: ವಜ್ರದಲ್ಲಿ ಪ್ರತಿಯೊಂದು ಕಾರ್ಬನ್ ಪರಮಾಣುವು ಇತರ 4 ಕಾರ್ಬನ್ ಪರಮಾಣುಗಳೊಂದಿಗೆ ಬಲವಾದ ಸಂಯೋಜಿಸಿ ಬಲದಿಂದ ಆವೃತವಾಗಿ ದೃಢವಾದ ಚತುರ್ಮುಖಿ ಜಾಲವನ್ನು ರೂಪಿಸುತ್ತದೆ. 1. ವಜ್ರದಲ್ಲಿ ಮುಕ್ತ ಎಲೆಕ್ಟ್ರಾನ್ಗಳು ಇರುವುದರಿಂದ ಇದು ವಿದ್ಯುತ್ ಅವಾಹಕವಾಗಿದೆ. ಆದರೆ ಗ್ರೈಫೈಟ್ ನಲ್ಲಿ 3 ಬಂಧಗಳಿದ್ದು 1 ಮುಕ್ತ ಎಲೆಕ್ಟ್ರಾನಿಕ್ ಇರುವುದರಿಂದ ಅದು ವಾಹಕವಾಗಿದೆ. ನೋಡಿ, ಸ್ವಲ್ಪ ಟಿಪ್ಸ್ ಗಳನ್ನು ಕೊಟ್ಟಿದ್ದೇನೆ. ಮತ್ತಷ್ಟು ವಜ್ರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ವಜ್ರದ ಎಲ್ಲಿ ನಮ್ಮ ಭಾರತದಲ್ಲಿ ಹೆಚ್ಚು ಆಭರಣಗಳು ಉತ್ಪಾದನೆ ಆಗ್ತದೆ, ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಷ್ಟಿದೆ, ವಜ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಟಿಪ್ಸ್ ಗಳನ್ನು ತೆಗೀರಿ ಅಲ್ವಾ. ತಮಗೆಲ್ಲ ಗೊತ್ತಿರುವ ಹಾಗೆ ಸೂರತ್, ಗುಜರಾತ್ ವಜ್ರದ ಇದಕ್ಕೆ ಬಹಳ ಫೇಮಸ್ ಆಗಿದೆ. ಅದು ಕೂಡ ಕೇಳಬಹುದು. ಯಾವ ರಾಜ್ಯ? ಅದು ಗುಜರಾತ್. ಯಾವ ಜಿಲ್ಲೆ ಇದು? ಯಾವ ನಗರ ಅಂತ ಹೇಳಿದ್ರೆ ಸೂರತ್. ಹಾಗೆ ಕೆಲವು ಪ್ರಶ್ನೆ ಬರ್ಬೋದು ಸಾಮಾನ್ಯ ಜ್ಞಾನದಲ್ಲಿ. ನೋಡಿ, ವಜ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್. ಮುಂದಿನ ಪ್ರಶ್ನೆ 11. ಈಗ ಪ್ರಶ್ನೆ 11ಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿ ಈ ಕೆಳಗಿನ ರಾಷ್ಟ್ರಗಳಲ್ಲಿ ಯಾವುವು ಕ್ವಾಡ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳಾಗಿವೆ? ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ನಮ್ಮ ಯೂಟ್ಯೂಬ್ ಅಲ್ಲಿ. ತುಂಬಾ ವಿವಿಧ ರಾಷ್ಟ್ರಗಳ ಸಂಘಟನೆಗಳು, ಆಮೇಲೆ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಸುಮಾರು ಯೂಟ್ಯೂಬ್ ಅಲ್ಲಿ 75 ವಿಡಿಯೋಗಳಿದೆ. ಎಲ್ಲಾ ಸಾಮಾನ್ಯ ಜ್ಞಾನಕ್ಕೆ. ಅದನ್ನ ಡಿಟೇಲ್ಸ್ ನೋಡಿದ್ರೆ ಇನ್ನಷ್ಟು ಮಾಹಿತಿ ಸಿಗ್ತದೆ. ನೋಡಿ, ಅದು ನಿಮ್ಗೆ ಆಲೋಚನೆಗೆ ಬಿಟ್ಟ ವಿಷಯ ಅಂತ ನೋಡಿದ್ರೆ ನಿಮ್ಗೆ ಖಂಡಿತ ಸಹಕಾರಿ ಆಗ್ತದೆ. ಇದ್ರ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಬಯಸ್ತೇನೆ. ಏನು ಇದರಲ್ಲಿ ಭಾರತ, ಜಪಾನ್, ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಇವೆಲ್ಲ ಇದೆಯಾ? ಅಲ್ಲಿ ಏನ್ ಮಾಡಿದ್ದಾನೆ ಕನ್ಫ್ಯೂಸ್. 1ನೇದಲ್ಲಿ ಎ ಮತ್ತು ಸಿ ಕೊಟ್ಟಿದ್ದಾನೆ, 2ನೇದು ಎ ಮತ್ತು ಬಿ ಕೊಟ್ಟಿದ್ದಾರೆ,
ಮೂರನೇದಲ್ಲಿ ಎ ಬಿ ಮತ್ತು ಸಿ ಕೊಟ್ಟಿದ್ದಾರೆ. ನಾಲ್ಕನೇದಲ್ಲಿ ಇಲ್ಲಿ ಕನ್ಫ್ಯೂಸ್ ಮಾಡಿದ್ದಾರೆ, ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ. ಈಗ ನೀವುಗೆ 4 ಇದ್ದಾವ, ಕೇವಲ 2 ಮಾತ್ರ ಇದೆಯಾ ಅಂತ ಗ್ರಹಿಸಬೇಕು. ಅದಕ್ಕೆ ಕ್ವಾಡ್ ಅನ್ನ ನೀವು ಅಧ್ಯಯನ ಮಾಡಿದ್ರೆ ಗೂಗಲ್ಗೆ ಹೋದ್ರೆ ಡೀಟೇಲ್ ಸಿಗ್ತದೆ. ಯಾವಾಗ ಸ್ಥಾಪನೆ ಆಯಿತು, ಯಾವುದೆಲ್ಲ ಇದೆ ನೋಡುವ. ಇದರ ಆನ್ಸರ್ ನೋಡಿದಾಗ ವಿದ್ಯಾರ್ಥಿಗಳೇ, ಇದರಲ್ಲಿ ಕ್ವಶನ್ ನಂಬರ್ 4 ಅಂದ್ರೆ ಏನ್ 4ನೇ ಆಯ್ಕೆ ಇದೆಯಲ್ಲ, ಇದು ಸರಿ. ಎ ಬಿ ಸಿ ಡಿ 4 ಕೂಡ ರಾಷ್ಟ್ರಗಳಿದೆ. ಭಾರತವೂ ಇದೆ, ಜಪಾನು ಇದೆ, ಆಮೇಲೆ USA ಯುನೈಟೆಡ್ ಸ್ಟೇಟ್ ಅಮೆರಿಕ ಇದೆ, ಆಸ್ಟ್ರೇಲಿಯಾ ಕೂಡ ಇದೆ. ಹೌದು, ಕ್ವಾಡ್ ಬಗ್ಗೆ ಈಗಾಗಲೇ ನಾನು ಮತ್ತೆ ಮತ್ತೆ ಹೇಳುದು, ಒಂದು ವಿಡಿಯೋ ಇದೆ ನೋಡಿ, ತುಂಬಾ ಮಾಹಿತಿ ಕೊಟ್ಟಿದ್ದೇನೆ, ಅದು ನಿಮ್ಗೆ ಹೆಲ್ಪ್ ಆಗ್ತದೆ. ಇಲ್ಲ ಸರ್ ಇದು ಸಾಕು ಅಂದ್ರೆ ನೋ ಪ್ರಾಬ್ಲಮ್. ಸೊ ಇದರ ಸ್ವಲ್ಪ ಟಿಪ್ಸ್ ನೋಡಿ ಬಿಡುವ. ಅದೇ ವಿವರಣೆ, ಕ್ವಾಡ್ ನೋಡಿ, ಇದ್ರ ಫುಲ್ ಫಾರ್ಮ್ ಕೇಳಬಹುದು. ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತೇಳಿ ಅದರದ್ದು ಸಂಕ್ಷಿಪ್ತ ರೂಪ. ಒಕ್ಕೂಟವು ಭಾರತ, ಜಪಾನ್, USA, ಆಸ್ಟ್ರೇಲಿಯಾ ದೇಶಗಳು ಒಳಗೊಂಡ ಭದ್ರತಾ ಸಂವಾದ. ನೆಕ್ಸ್ಟ್ ಟೈಮ್ ಕೇಳಬಹುದು, ಯಾವುದಕ್ಕೆ ಸಂಬಂಧಪಟ್ಟ ಮಾಡಿದ್ರೆ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ರಚನೆ ಆಗಿದೆ ಸಂಘಟನೆ. ಯಾವುದು ಏನು ನಮ್ಮ ಸಮುದ್ರ ಮಾರ್ಗ ಇದೆಯಲ್ಲ, ಅದರ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಇದು ಒಂದು ವೇದಿಕೆ ಆಗಿದೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ಮತ್ತು ಅಂತರ್ಗತ ಕಡಲ ವ್ಯವಸ್ಥೆ, ಅದೇ ಸಮುದ್ರ ಮಾರ್ಗಗಳನ್ನ ಸುವ್ಯವಸ್ಥೆ ಮಾಡಲಿಕ್ಕೆ 4 ರಾಷ್ಟ್ರಗಳು ಸೇರಿ ಒಂದು ಸಂಘಟನೆ ಮಾಡಿದೆ. ಮತ್ತೆ ಕೆಲವು ರಾಷ್ಟ್ರಗಳು ಸೇರ್ಪಡೆ ಆಗ್ತಾ ಇದ್ದಾವೆ, ಅದು ಕೂಡ ಸರ್ಚ್ ಮಾಡಿ. ಓಕೆ, ಇದಕ್ಕೆ ಇದು ಸಮತೋಲನ ಕಾಯ್ದುಕೊಳ್ಳಲಿಕ್ಕೆ ಮಾಡುವಂತ ಸಂಘಟನೆ. ಸೊ ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ಮತ್ತೆ ನೀವು ಅದು ಬೇಡ ಅಂತ ಹೇಳಿದ್ರೆ ಚಾಟ್ ಜಿಪಿಟಿಗೆ ಹೋದ್ರೆ ಈ ರಾಷ್ಟ್ರಗಳದ್ದೇ ಮತ್ತೆ ಯಾವ್ದೆಲ್ಲ ಸೇರ್ಪಡೆಗೆ ವ್ಯವಸ್ಥೆ ಆಗಿದೆ ಅಂತ ಹೇಳಿ ನೋಡಿದ್ರೆ ಗೊತ್ತಾಗ್ತದೆ. ನೋಡಿ, ಆಯ್ತಾ? ಖಂಡಿತ ನಿಮ್ಗೆ ಸಹಕಾರಿ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ನೋಡಿ, ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಇದೆ. ಅದಕ್ಕೆ ನಾವು ಅಂತಾರಾಷ್ಟ್ರೀಯದ್ದೆಲ್ಲ ಕೊಟ್ಟಿದ್ದೇನೆ, ಆದ್ರೂ ಕೂಡ ಮತ್ತೆ ಮತ್ತೆ ಹೇಳುದು. ಪ್ರಶ್ನೆ 12 ಬಹಳ ಚೆನ್ನಾಗಿದೆ ಇದು. ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಗಳು ಮತ್ತು ಅವರ ದೇಶಗಳು. ವಿಶ್ವಸಂಸ್ಥೆ ಇರೋದು ಒಂದು ಓದಿದಿರಿ, ಆಲ್ರೆಡಿ ಓದಿದ್ರೆ ಸಂತೋಷ, ಓದ್ದೇ ತಿಳ್ಕೊಳ್ಳಿ. ವಿಶ್ವಸಂಸ್ಥೆ ಒಂದು ಸಂಸ್ಥೆ ಇದೆ, ಅದರ ಕಾರ್ಯದರ್ಶಿಗಳು ಮತ್ತು ಅವರ ದೇಶವನ್ನು ಗುರುತಿಸಬೇಕು. ಸಾಮಾನ್ಯ ಜ್ಞಾನ ಇದು. ಸೊ ಈಗ ಏನ್ ಮಾಡಿದ್ದಾರೆ, ಬಹಳ ಕನ್ಫ್ಯೂಸ್ ಏನ್ ಮಾಡಿದ್ದಾರೆ ಅಂದ್ರೆ, 1 ಎ ಮಾತ್ರ ಸರಿ, 2 ಎ ಮತ್ತು ಬಿ, 3 ಎ ಮತ್ತು ಸಿ, 4ನೇದು ಎ ಬಿ ಸಿ ಡಿ ಅಂದ್ರೆ ಗುರುತಿಸಬೇಕು. ನಿಮಗೆ ಹೊಂದಿಸಿ ಬರೆಯುವಂಥದ್ದು ಅಲ್ವಾ? ಈಗ ಇದನ್ನು ನೋಡಿದಾಗ, ಸೊ ಯಾರಾದ್ರೂ ಸಾಮಾನ್ಯ ಜ್ಞಾನ ಅಧ್ಯಯನ ಮಾಡಿದಾಗ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಪ್ರಶ್ನೆ 12 4ನೇದು ಸರಿಯಾಗಿದೆ, ಎ ಬಿ ಸಿ ಡಿ ಅಂದ್ರೆ ಅವರು ಅದು ಸರಿಯಾದ ಕ್ರಮದಲ್ಲೇ ಕೊಟ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಕನ್ಫ್ಯೂಸ್ ಮಾಡಿದ್ದಾರೆ. ಟಿಗ್ಲಿ ಅವರು ನಾರ್ವೆ ಅವರು ಅದನ್ನೇ ಕೊಟ್ಟಿದ್ದಾರೆ. ಯೂತ್ ಹಾಂಟ್ ಮಯನ್ಮಾರದವರು ಅದನ್ನೇ ಕೊಟ್ಟಿದ್ದಾರೆ. JVR ಫೆರಿಸ್ ಡಿಕೋಲ್ ಅವರು ಪೇರು ದೇಶದವರು ಅದನ್ನೇ ಕೊಟ್ಟಿದ್ದಾರೆ. ಆಂಟೋನಿಯೋ ಗಿರಿ ಈಗ ಇರುವಂತದ್ದು ಕೇಳ್ಬೋದು ನಿಮ್ಗೆ. ಗುಡ್ರೆಸ್ ಈಗ ಇವರು ಇರುವಂತದ್ದು ಅವರೇ, ಪೋರ್ಚುಗಲ್ನವರು, ಇದು ಕೂಡ ಕೇಳ್ಬೋದು ನೆಕ್ಸ್ಟ್ ಟೈಮ್. ಈಗಿನ ಕಾರ್ಯದರ್ಶಿಗಳು ಯಾವ ದೇಶದವರು ಅಂತೇಳಿ ಕೇಳಿದಾಗ ಪೋರ್ಚುಗಲ್ನವರು, ಇದು ಕೂಡ ಆಗ್ಬೋದಲ್ವಾ? ನೋಡುವ ಟಿಪ್ಸ್ ಕೆಲವು ನೋಡುವ. ಸೊ ಸರಿಯಾದ ಆನ್ಸರ್ ಆಯಾ ಇದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಕನ್ಫ್ಯೂಸ್ ಆಗಿದೆ ಅಲ್ವಾ? ಸರಿಯಾದ ಆನ್ಸರ್ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಸ್ವಲ್ಪ ಟಿಪ್ಸ್ ನೋಡುವ. ಪ್ರಮುಖ ವಿವರಣೆ ಎಲ್ಲಾ ಸರಿಯಾಗಿದೆ ಅಲ್ವಾ? ಓಕೆ. ಮಹಾ ಕಾರ್ಯದರ್ಶಿಯನ್ನು ಭದ್ರತಾ ಮಂಡಳಿ ಶಿಫಾರಸು ಮೇರೆಗೆ ಸಾಮಾನ್ಯ ಸಭೆಯು ಎಲ್ಲಾ ಹೊಂದಾಣಿಕೆಗಳು ಸರಿಯಾಗಿದೆ ಅಂತ ಆಯ್ತು. ಇನ್ನು ಮಹಾ ಕಾರ್ಯದರ್ಶಿಯನ್ನು ಭದ್ರತಾ ಮಂಡಳಿಯ ಶಿಫಾರಸು ಮೇರೆಗೆ ಸಾಮಾನ್ಯ ಸಭೆಯು 5 ವರ್ಷಗಳ ಅವಧಿಗೆ ನೇಮಕ ಮಾಡ್ತಾರೆ. ನಾನು ಹೇಳಿದೆ ಈಗಿದ್ದವರು ಆಂಟೋನಿಯೋ ಗುಟೆರಸ್ ಅಂತ ಹೇಳಿ, ಮುಂದಿನ 5 ವರ್ಷವರೆಗೆ ಅವರು ಇದ್ದಾರೆ. ಸೊ ಅದು ಕೇಳಬಹುದು, ಈಗಿನ ಅಧ್ಯಕ್ಷ ಕಾರ್ಯದರ್ಶಿ ಯಾರು ಅಂತ ಹೇಳಿದಾಗ ಆಂಟೋನಿಯೋ ಗುಟೆರಸ್ ಒಂದು ನೆನ್ಪಿಟ್ಕೊಳ್ಳಿ. ಯಾವ ದೇಶದಲ್ಲೂ ಅಲ್ಲಿ ಇದೆ ಅದು ಕೂಡ ನೆನ್ಪಿಟ್ಕೊಳ್ಳಿ, ಮುಂದಿನ ಸಲ ಬರ್ಬೋದು. ಎಷ್ಟು ವರ್ಷಕ್ಕೆ ಅಂತ ಬಂದಾಗ 5 ವರ್ಷಕ್ಕೆ ಒಂದ್ಸಲ ನೇಮಕ ಮಾಡುದು ವಿಶ್ವಸಂಸ್ಥೆಯ ಕಾರ್ಯದರ್ಶಿಗಳು. ಮತ್ತೆ ವಿಶ್ವಸಂಸ್ಥೆ ಬಗ್ಗೆ ಅಧ್ಯಯನ ಮಾಡಿ, ಅದು ಕೂಡ ನಾವು ವಿಡಿಯೋ ಹಾಕಿದ್ದೇವೆ, ನೋಡಿ, ನಿಮ್ಗೆ ಸಹಕಾರಿ ಆಗ್ತದೆ. 75 ವಿಡಿಯೋಗಳಿದೆ, ಎಲ್ಲಾ ಸಾಮಾನ್ಯ ಜ್ಞಾನದ್ದು. ನೋಡಿದ್ರೆ ಮುಂದಿನ 4 ತಿಂಗಳು ಎಕ್ಸಾಮ್ ಇರೋದ್ರಿಂದ ಸಹಕಾರಿ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೇನೆ. 13 ಈ ಕೆಳಗಿನ ವಿಜಯನಗರ ಅರಸಲ್ಲಿ ಯಾರು ಸಂಗಮ ವಂಶಕ್ಕೆ ಸೇರಿದವರಾಗಿದ್ದಾರೆ? ಸೀದಾ ಎಲ್ಲಿಗೆ ಹೋಯ್ತು, ಮತ್ತೆ ಇತಿಹಾಸಕ್ಕೆ ಹೋಯ್ತು. 2ನೇ ಬೊಕ್ಕ, ವೀರೇಂದ್ರ ಶಿವ, 1ನೇ ದೇವರಾಯ, ಮಲ್ಲಿಕಾರ್ಜುನ. ಈಗ ಇದನ್ನ ಮತ್ತೆ ಅದೇ ಕ್ರಮದಲ್ಲಿ ನೀವು ಜೋಡಿಸ್ಬೇಕು. 1 ಸರಿಯಾ, 2 ಸರಿಯಾ, 3 BCD ಸರಿಯಾ, 4 ABCD ಎಲ್ಲವೂ ಸರಿಯಾ? ಹೀಗೆ ಕನ್ಫ್ಯೂಸ್ ಮಾಡಿದ್ದಾರೆ ಅಲ್ವಾ? ಇದನ್ನ ಯಾರು ಇತಿಹಾಸ ಓದಿದ್ರಿ ಕೂಡಲೇ ಅವರಿಗೆ ಇದು ಗೊತ್ತಾಗ್ತದೆ. ಪ್ರಶ್ನೆ 13 ಇದರ ಉತ್ತರ A, C ಮತ್ತು D ಇದು ಸರಿಯಾದದ್ದು. A, ಆಮೇಲೆ ಯಾವ್ದು ಕೊಟ್ಟಿದ್ದಾರೆ?
ಸಿ ಮತ್ತು ಡಿ ಇದು ಸರಿಯಾದ ಉತ್ತರ. ಕರೆಕ್ಟಾ? ಸರಿಯಾದ ಉತ್ತರ ಎ ಸಿ ಡಿ ಅಂತೇಳಿ ಈಗಾಗಲೇ ಕೊಟ್ಟಿದ್ದೇನೆ. ಸೊ ವಿವರಣೆ: ಎರಡನೇ ಬುಕ್ಕ ಒಂದನೇ ದೇವರಾಯ ಮತ್ತು ಮಲ್ಲಿಕಾರ್ಜುನ ಸಂಗಮ ವಂಶದ ಅರಸರಾಗಿದ್ದಾರೆ. ಆದರೆ ವೀರ ನರಸಿಂಹ ವಿಜಯನಗರ ತುಳುವ ವಂಶಕ್ಕೆ ಕೃಷ್ಣದವರಿ ಹಿರಿಯ ಸಹೋದರ ಆಗಿದ್ದಾರೆ. ನೋಡಿ, ಅಲ್ಲಿ ಕ್ಲಿಯರ್ ಕೊಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ವಂಶಗಳ ಅನುಕ್ರಮ ಸಂಗಮ, ಸಾಳುವ, ತುಳುವ, ಅರವೀಡು. ಇದು ಕೂಡ ಒಂದು ನಿಮಗೆ ಮುಂದೆ ಕ್ರಮದಲ್ಲಿ ಕೇಳಬಹುದು. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಅನುಕ್ರಮ ಸಂಗಮ, ಸಾಳುವ, ತುಳುವ, ಅರವೀಡು. ಇದು ಕೂಡ ಸೀರಿಯಲ್ದಲ್ಲಿ ನೆಕ್ಸ್ಟ್ ಟೈಮ್ ಒಂದು ನೆನಪಿಟ್ಕೊಳ್ಳಿ. ಮತ್ತೆ ನೀವು ಇವರ ಬಗ್ಗೆ ಇನ್ನಷ್ಟು ಸರ್ಚ್ ಮಾಡಿ ಅಧ್ಯಯನ ಮಾಡಿ. ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಪ್ರಶ್ನೆ 14. ಮತ್ತೆ ಇತಿಹಾಸಕ್ಕೆ ಹೋದ್ರು. ನೋಡಿ, ಈ ಕೆಳಗಿನ ಯಾರು ಶ್ರವಣ ಬೆಳಗೊಳದ ಐತಿಹಾಸಿಕ ಮತ್ತು ಧಾರ್ಮಿಕ ಇತಿಹಾಸಕ್ಕೆ ನಿಕಟ? ಇಲ್ಲಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ನೀವು ಇತಿಹಾಸ ಓದಿದ್ರೆ ಕೂಡಲೇ ಗೊತ್ತಾಗ್ತದೆ ಇವರೆಲ್ಲ ಹೊಂದಿದವರು, ಅದಕ್ಕೆ ಸಂಬಂಧಪಟ್ಟವರ ಅಂತ ಹೇಳಿ. ಚಂದ್ರಗುಪ್ತ ಮೌರ್ಯ, ಚಾವುಂಡರಾಯ, ರಾಣಿ ಶಾಂತಲ, ಚಿಕ್ಕ ದೇವರಾಜ ಒಡೆಯರ್, ಮಲ್ಲಿಕ್ ಕಾಪೂರ್, ಇವರು ಎಲ್ಲ ಸಂಬಂಧಪಟ್ಟವರ ಅಂತ ಕೇಳಿದ್ದಾರೆ. ಅಲ್ಲಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಏನ್ ಮಾಡಿದ್ದಾರೆ, ಒಂದು ಹಾಕಿ ಎ ಬಿ ಸಿ ಕೊಟ್ಟಿದ್ದಾರೆ, ಎರಡರಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ, ಆಮೇಲೆ ಮೂರರಲ್ಲಿ ಎ ಸಿ ಡಿ ಮತ್ತು ಇ ಅಂತ ಎಲ್ಲ ಕೊಟ್ಟಿದ್ದಾರೆ, ನಾಲ್ಕರಲ್ಲಿ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ. ಫುಲ್ ಕನ್ಫ್ಯೂಸ್. ಇತಿಹಾಸ ಓದಿದ್ರೆ ಕೂಡಲೇ ಗೊತ್ತಾಗ್ಬಿಡ್ತದೆ. ಇದು ಯಾರು ಇಲ್ಲ ಅಂತ ನೀವು ಲೆಸ್ ಮಾಡ್ಕೊಂಡ್ರೆ ಕೂಡಲೇ ಗೊತ್ತಾಗ್ಬಿಡ್ತದೆ ಅಲ್ವಾ? ಸೊ ಇದರ ಆನ್ಸರ್ ಕೂಡ ನೋಡಿ ಬಿಡುವ. 2 ಎ ಬಿ ಸಿ ಡಿ. ನೋಡಿ, ಹೇಗೆ ಚಂದ್ರಗುಪ್ತ ಮೌರ್ಯ ಯಾಕೆ ಅಂತ ನಿಮ್ಗೆ ಗೊತ್ತಿದೆ, ಚಾವುಂಡರಾಯ ಅದೆಲ್ಲ ಓದಿದ್ರಿ ಇತಿಹಾಸ, ರಾಣಿ ಶಾಂತಲ, ಚಿಕ್ಕ ದೇಶ ಒಡೆಯರು ಕೂಡ ಸಂಬಂಧ. ಇವ್ರು ಮಾತ್ರ ಸಂಬಂಧ ಪಡೋದಿಲ್ಲ. ಯಾಕೆ? ಹೆಸರು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಅಂದ್ರೆ ಇವರು ಸಂಬಂಧಪಟ್ಟವರಲ್ಲ, ಬಾಕಿ ಎಲ್ಲ ಸಂಬಂಧಪಟ್ಟವರು. ಯಾವುದಕ್ಕೆ? ಶ್ರವಣ ಬೆಳಗೊಳ. ತಮಗೆಲ್ಲ ಗೊತ್ತಿದೆ ಶ್ರವಣ ಬೆಳಗೊಳ ಯಾವ ಜಿಲ್ಲೆಯಲ್ಲಿದೆ, ಆಮೇಲೆ ಅಲ್ಲಿ ಏನಾಗಿದೆ, ಗೊಮ್ಮಟೇಶ್ವರ ಮೂರ್ತಿ ಇದೆ, ಅದು ಕೂಡ ನೆನ್ಪು ಮಾಡ್ಕೊಳ್ಳಿ. ಸೊ ಮತ್ತೆ ಸ್ವಲ್ಪ ಟಿಪ್ಸ್ ನೋಡುವ. ವಿವರಣೆ: ಚಂದ್ರಗುಪ್ತ ಮೌರ್ಯ ಭದ್ರಭಾಗನೊಂದಿಗೆ ಬಂದು ಸಲ್ಲೇಖನ ಮತಾಚಿಸಿದರು, ಅದಕ್ಕಾಗಿ ಅದು ಸಂಬಂಧ ಇದೆ. ಚಾವುಂಡರಾಯ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಅವರೇ ಮೂಲಭೂತ ಕಾರಣರು. ಆಮೇಲೆ ಹೊಯ್ಸಳ ರಾಣಿ ಶಾಕುಂತಲ ಮೈಸೂರಿನ ಚಿಕ್ಕದೇವರ ಒಡೆಯರು ಇಲ್ಲಿಗೆ ದತ್ತಿ ನೀಡಿದ್ದಾರೆ, ಹಾಗಾಗಿ ಅವರು ಸಂಬಂಧಪಟ್ಟಿದ್ದಾರೆ. ಸೊ ಮಲ್ಲಿಕ ಕಾಪೂರ್ ದಾಳಿ ಮಾಡಿದ್ದರು, ಇಲ್ಲಿನ ಧಾರ್ಮಿಕ ಇತಿಹಾಸಕ್ಕೆ ಸಂಬಂಧಿತಲ್ಲ. ದಾಳಿ ಮಾಡಿದ್ದಾನೆ ಅವನು, ಆದ್ರೆ ಈ ಇದಕ್ಕೆ ಸಂಬಂಧಪಟ್ಟವನಲ್ಲ. ಯಾಕಂದ್ರೆ ಆ ಮೂರ್ತಿ ಸ್ಥಾಪನೆಯಲ್ಲಿ ಸಂಬಂಧಪಡೋದು ವ್ಯಕ್ತಿ ಅಲ್ಲ ಅವರು ಅಂತೇಳಿ. ನೋಡಿ, ಇಲ್ಲಿ ಮತ್ತಷ್ಟು ಮಾಹಿತಿ ಕೊಟ್ಟಿದ್ದೇನೆ. ಶ್ರವಣ ಬೆಳಗೊಳದಲ್ಲಿ ಚಂದ್ರಗಿರಿ ಎಲ್ಲಿ ಅದು ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ, ಶ್ರವಣ ಬೆಳಗೊಳದಲ್ಲಿ ಚಂದ್ರಗಿರಿ, ವಿಂಧ್ಯಗಿರಿ ಎಂಬ 2 ಪ್ರಮುಖ ಬೆಟ್ಟಗಳಿದ್ದು ಇವು ಜೈನ ಧರ್ಮದ ಪ್ರಮುಖ ಯಾತ್ರಾ ಸ್ಥಳಗಳಾಗಿದೆ. ತಮಗೆಲ್ಲ ಗೊತ್ತಿದೆ, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ದೊಡ್ಡ ಮೂರ್ತಿ ಇದೆ ಅಲ್ವಾ? ಸೊ ಇದು ಕೂಡ ಒಂದು ಸ್ಟಡಿ ಮಾಡಿ ಹೆಚ್ಚಿನ ಮಾಹಿತಿ ತಗೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಪ್ರಶ್ನೆ 15. ಇಲ್ಲಿ ಮತ್ತೆ ಇತಿಹಾಸಕ್ಕೆ ಹೋದ್ರು. ಇತಿಹಾಸಕ್ಕೆ ತುಂಬಾ ಹೋಗಿದ್ದಾರೆ ವಿದ್ಯಾರ್ಥಿಗಳೇ. ವಿಜಯಪುರದ ಆದಿಲ್ ಶಾಹಿ ಸುಲ್ತಾನರ ಆಳ್ವಿಕೆ ಸರಿಯಾದ ಕಾಲಕ್ರಮವನ್ನು ಗುರುತಿಸಬೇಕು. ಸಿಂಪಲ್ ಆಗಿ ಇಲ್ಲಿ ಏನ್ ಮಾಡಿದ್ದಾರೆ, ಯಾರ ನಂತರ ಯಾರು ಬಂದರು ಅಂತೇಳಿ ಗುರುತಿಸುವಂತ ಕೆಲಸ ಆಗಬೇಕಾಗಿದೆ. ಇಲ್ಲಿ ಒಂದನೇದಲ್ಲಿ 1, 4, 2, 3 ಹೀಗೆ ಕನ್ಫ್ಯೂಸ್, ಎ ಬಿ ಸಿ ಡಿ ಮಾಡ್ಲಿಲ್ಲ ಅವರು. 2ರಲ್ಲಿ 1, 2, 3, 4, 3ರಲ್ಲಿ 4, 1, 2, 3 ಕನ್ಫ್ಯೂಸ್ ಮಾಡಿದ್ದಾರೆ. ಈಗ ನೀವು ಸರಿಯಾಗಿ ಗುರುತಿಸ್ಬೇಕು ಇಲ್ಲಿ. ಸೊ ಸರಿಯಾಗಿ ಗುರುತಿಸೋದು ಅಂತ ಹೇಳಿದ್ರೆ ಯಾವುದಾಗಿದ್ರೆ 15ರಲ್ಲಿ ಅಂತ ಹೇಳಿದ್ರೆ ಇದು ಸರಿಯಾದದ್ದು. ನೋಡಿ ಏನಂತ ಹೇಳಿದ್ರೆ, 1ನೇವರು ಇಸ್ಮಾಯಿಲ್ ಆದಿಲ್ ಖಾನ್, ಆಮೇಲೆ ನೆಕ್ಸ್ಟ್ ಬರೋರು ಇಬ್ರಾಹಿಂ ಆದಿಲ್ ಶಾಹಿ, ಆಮೇಲೆ ನೆಕ್ಸ್ಟ್ ಬರೋರು 2ನೇವರು ಮೊಹಮ್ಮದ್ ಆದಿಲ್ ಶಾಹಿ, ಆಮೇಲೆ 3ನೇವರು ಒಂದಕ್ಕೊಂದು ಇಲ್ಲಿ ನೋಡಿ 1ನೇದ್ದು ಇವರು, 4ನೇವರು ಆಮೇಲೆ ನೆಕ್ಸ್ಟ್, ಆಮೇಲೆ 2ನೇವರು ಇವರು ಆದಿಲ್ ಶಾಹಿ, ನಂತರ 3ನೇವರು ಇವರು. ಸೊ ಹೀಗೆ ಕ್ರಮದಲ್ಲಿ ಕೊಟ್ಟಿದ್ದಾರೆ ಒಂದಕ್ಕೊಂದು. ಹಾಗಿದ್ರೆ 1, 4, ಆಮೇಲೆ 2 ಮತ್ತೆ 3 ಇದು ಒಂದಕ್ಕೊಂದು ಈ ತರ ಹೊಂದಿಸಿ ಬಂದಿದೆ. ಸೊ ಇದನ್ನ ಇತಿಹಾಸವನ್ನ ಕ್ರಮದಲ್ಲಿ ಓದಿದ್ರೆ ಮಾತ್ರ ಗೊತ್ತಾಗುವಂಥದ್ದು ಯಾರ ನಂತರ ಯಾರು ಅಂತೇಳಿ. ಸೊ ನೋಡ್ಕೊಳ್ಳಿ ದಯವಿಟ್ಟು, ಸಿಂಪಲ್ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ಟಿಪ್ಸ್ ಕೊಟ್ಬಿಡುವ ಸ್ವಲ್ಪ ನೆನಪಿನ ಇದಕ್ಕೆ. ಆದಿಲ್ ಶಾಹಿ ಕಾನೂನು ಪ್ರಕಾರ ಇಸ್ಮಾಯಿಲ್ ಆದಿಲ್ ಶಾ, ಅವನು ಇಸ್ವಿ ಕೂಡ ಕೊಟ್ಟಿದ್ದಾನೆ. ಇದು ಕೂಡ ನೋಡಿ, ಈ ಕ್ರಮದಲ್ಲಿ ನೀವು ನೋಡಿಬಿಟ್ರೆ ಅದು ಸಿಂಪಲ್ ಆಗಿ ಆಗ್ತದೆ. ನಂತರ ಇಬ್ರಾಹಿಂ ಆದಿಲ್ ಶಾ, ಈ ಇದರಲ್ಲಿ 1ನೇ ಆದಿಲ್ ಶಾ ಈ ಇಸ್ವಿಯಲ್ಲಿ ಆಳಿದ್ದಾನೆ. ಮೊಹಮ್ಮದ್ ಆದಿಲ್ ಶಾ ಈ ಇಸ್ವಿಯಲ್ಲಿ ಆಳಿದ್ದಾನೆ. ಟಿಪ್ಸ್: ವಿಜಯಪುರದ ಆದಿಲ್ ಶಾಹಿ ಮನೆತನವನ್ನು ಯೂಸುಫ್ ಆದಿಲ್ ಶಾ ಇಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು. ಇದು ಕೂಡ ಪ್ರಶ್ನೆ ಆಗುವ ಸಾಧ್ಯತೆ ಇದೆ.
ಹಾಗೂ ಇವರ ಆಳ್ವಿಕೆಯಲ್ಲಿ ಪ್ರಸಿದ್ಧ ಗೋಲ್ ಗುಮ್ಮಟ್. ನೋಡಿ, ವಿಜಯಪುರದಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಕಟ್ಟಡ ಇದೆ, ಗೋಲ್ ಗುಮ್ಮಟ್ ಅಂತೇಳಿ, ಬಹಳ ಐತಿಹಾಸಿಕ. ಬಹುಶಃ ವಿಶ್ವದ ಕೆಲವು ಸ್ಥಾನಗಳಲ್ಲಿ ಅದು ಕೂಡ ಒಂದು. ಇದನ್ನು ಕೂಡ ಒಂದು ನೆನ್ಪಿಟ್ಕೊಳ್ಳಿ. ಇನ್ನೊಂದು, ಇಬ್ರಾಹಿಂ ರೋಜಾ, ಆರ್ಟಿಗೆ ತುಂಬಾ ಹೆಸರುವಾಸಿ. ಇದು ತುಂಬಾ ಕಲ್ಲಿನಲ್ಲಿ, ಕಪ್ಪು ಕಲ್ಲಿನಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಆರ್ಟ್ ಕೆತ್ತಿದ್ದಾರೆ, ಮರ ಗಿಡ ಬಳ್ಳಿಯಾಗಿ ನೋಡುವಂಥದ್ದು. ಇವು ಕೂಡ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಪ್ರಶ್ನೆಯಾಗಿ ಬರೋ ಸಾಧ್ಯತೆ ಇದೆ. ಮತ್ತೆ ನೀವೇನ್ ಮಾಡಿ, ಆದಿಲ್ ಶಾಹಿ ವಂಶಗಳನ್ನ ಅವರು ಯಾವಾಗ ಆಳಿದ್ರು, ಯಾರ ಒಟ್ಟಿಗೆ ಆಳಿದ್ರು. ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಬಿಜಾಪುರ ಆದಿಲ್ ಶಾಹಿ ಅಂಡರಲ್ಲೇ ಶಿವಾಜಿ ಮಹಾರಾಜರ ತಂದೆ ಅಲ್ಲಿ ಅವರು ಒಂದು ಜಾಗೀರ್ದಾರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮುಂದೆ ಶಿವಾಜಿ ಮಹಾರಾಜರು ಕೂಡ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಅದು ನೀವು ಇತಿಹಾಸ ಓದಿದಾಗೆಲ್ಲ ಗೊತ್ತಿದೆ. ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಟಿಪ್ಸ್ಗಳನ್ನ, ಖಂಡಿತ ಸಹಕಾರಿ ಆಗ್ತದೆ. ಮುಂದೆ ನೋಡುವಲ್ಲ, ಪ್ರಶ್ನೆ 16. ಇದು ವಂಡರ್ಫುಲ್. ಮತ್ತೆ ಈಗ ಏನಾಯ್ತು, ಆಧುನಿಕ ಇತಿಹಾಸಕ್ಕೆ ಬಂತು. ಬ್ರಿಟಿಷರು ನಮ್ಮ ದೇಶವನ್ನು ಆಳುವಾಗ ಹಲವಾರು ಬಂಡಾಯ, ದಂಗೆ, ಕ್ರಾಂತಿ, ಆಮೇಲೆ ಗಾಂಧಿ ಮಾರ್ಗ, ಹಲವಾರು ಮಾರ್ಗದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆಸಿದ ಕೆಳಗಿನ ಸಶಸ್ತ್ರ ದಂಗೆ, ಬಂಡಾಯಗಳು, ಶಸ್ತ್ರವನ್ನು ಹಿಡಿದು ಬ್ರಿಟಿಷ್ ವಿರುದ್ಧ ದಂಗೆ ಮಾಡಿದವರು ಯಾರು, ಕ್ರಮದಲ್ಲಿ ಗುರುತಿಸಿ ಅಂತ. ಕರ್ನಾಟಕದಲ್ಲಿ ಪ್ರದೇಶ ಎಲ್ಲವೂ ನೆನ್ಪಿಟ್ಕೊಳ್ಳಿ. ಏನ್ ಮಾಡಿದ್ದಾರೆ ಇಲ್ಲಿಗಾದ್ರೆ, ಅವ್ರು ಏನ್ ಮಾಡಿದ್ದಾರೆ, 1 ABCD ಸರಿಯಾ, 2ರಲ್ಲಿ DCAB ಸರಿಯಾ, 3ರಲ್ಲಿ BDA ಸರಿಯಾ, ಈ ತರ ಕನ್ಫ್ಯೂಸ್ ಮಾಡಿದ್ದಾರೆ. ಈಗ ನೀವು ಇದನ್ನ ಸರಿಯಾಗಿ ಯಾವ ಕ್ರಮದಲ್ಲಿ ಯಾವ್ದಾಯ್ತು ಅಂತೇಳಿ, ಅದಕ್ಕೆ ಗೂಗಲ್ಗೆ ಹೋದ್ರೆ ಯಾವ ವರ್ಷದಲ್ಲಿ ಯಾವ್ದಾಯ್ತು ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಸೀರಿಯಲ್ ಪ್ರಕಾರ ಮಾಡ್ಬೋದು. ಬಟ್ ಆದ್ರೂ ಕೂಡ ನಾವು ಇಲ್ಲಿ ಅಧ್ಯಯನ ಮಾಡುವಲ್ಲ, ಸ್ವಲ್ಪ ಯಾವುದು ಸರಿ ಇದೆ ಅಂತೇಳಿ ನೋಡ್ಲಿಕ್ಕೆ. ಸೊ ಪ್ರಶ್ನೆ 16, ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಇಲ್ಲಿ 4. ಸೊ 4ನೇದು ಏನು ಅಂತ ಹೇಳಿದ್ರೆ ಡಿ, ಇದು ಮೊದಲಾಯ್ತು ಅಂತೇಳಿ. ಓಕೆ, ಆಮೇಲೆ ಸಿ ಇದರ ಸೀರಿಯಲ್ ಪ್ರಕಾರ 2ನೇದು, ಆಮೇಲೆ 3ನೇದು ಬಿ. ಸೊ ಬಿ 3ನೇ ಕ್ರಮದಲ್ಲಿ ಬಂತು, ಸೂಪ ಬಂಡಾಯ 4ನೇ ಕ್ರಮದಲ್ಲಿ ಬಂತು. ಸೊ ಈ ರೀತಿಯಲ್ಲಿ ಕ್ರಮವನ್ನು ಗುರುತಿಸಿದ್ದಾರೆ. ಸೂಪ ನಿಮಗೆಲ್ಲ ಗೊತ್ತಿರುವ ಹಾಗೆ ಉತ್ತರ ಕನ್ನಡ ಜಿಲ್ಲೆ ಹತ್ರ ಬರ್ತದೆ. ನಿಪ್ಪಾಣಿ ಇದು ನಿಮ್ಗೆ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತದೆ. ಸಿಂದಗಿ ವಿಜಯಪುರ ಜಿಲ್ಲೆಯಲ್ಲಿ ಬರ್ತದೆ. ಬೀದರ್ ಅದು ಸಪರೇಟ್ ಒಂದು ಜಿಲ್ಲಾ ಕೇಂದ್ರವಾಗಿದೆ. ಇದು ಕೂಡ ಒಂದು ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಟಿಪ್ಸ್ ಕೂಡ ನೋಡುವ ನಿಮ್ಗೆ. ಸೊ ಇಲ್ಲಿ ಇಸ್ವಿ ಕೂಡ ಕೊಟ್ಟು ಬಿಟ್ಟಿದ್ದೇನೆ, ಯಾವ ವರ್ಷದಲ್ಲಿ. ಬೀದರ್ ಬಂಡಾಯ ಈ ವರ್ಷದಲ್ಲಿ ಆಗಿದೆ. ಓಕೆ, ಸಿಂದಗಿ ಬಂಡಾಯ ಈ ವರ್ಷದಲ್ಲಿ, ನಿಪ್ಪಾಣಿ ಬಂಡಾಯ ಇದು, ಸೂಪಾದಂಗೆ 1852ರಲ್ಲಿ. ಸೊ ದಿವಾಕರ್ ದೀಕ್ಷಿತ್ ನೇತೃತ್ವದಲ್ಲಿ ಸಿಂದಗಿ ಬಂಡಾಯವನ್ನು ಕರ್ನಾಟಕದಲ್ಲೇ ಬ್ರಿಟಿಷ್ ವಿರುದ್ಧ ನಡೆದ ಅತ್ಯಂತ ಪ್ರಥಮ ಸಶಸ್ತ್ರ ದಂಗೆ. ನೋಡಿ, ನೆಕ್ಸ್ಟ್ ಟೈಮ್ ಇದಾಗ್ಬೋದು. ಏನ್ ಕೇಳ್ಬೋದು ನಿಮ್ಗೆ, ಈ ಪ್ರಶ್ನೆನೇ ಆಗ್ಬೋದು ಇದೇ. ಕರ್ನಾಟಕದಲ್ಲಿ ಸಶಸ್ತ್ರ ದಂಗೆಯಲ್ಲಿ ಪ್ರಪ್ರಥಮವಾಗಿ ಯಾವ ದಂಗೆ ಅಂತ ಕೇಳಿದಾಗ ಸಿಂದಗಿ. ನೆನ್ಪಿಟ್ಕೊಳ್ಳಿ. ಇದು ಯಾಕೆ ಕೇಳಿದ್ದಾರೆ ಅಂದ್ರೆ, ಸ್ವತಂತ್ರ ಹೋರಾಟದಲ್ಲಿ ಹಲವಾರು ರೀತಿಯಲ್ಲಿ ಹೋರಾಟಗಳಾಗ್ತಾ ಇತ್ತು, ಸ್ವತಂತ್ರ ಬೇಕು ಅಂತೇಳಿ. ಬಂಡಾಯ, ದಂಗೆ, ಕ್ರಾಂತಿಕಾರಿಗಳು, ಆಮೇಲೆ ಸತ್ಯಾಗ್ರಹಿಗಳು, ಹಲವಾರು ಜನ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ತಮ್ಮದೇ ಒಂದು ಸೈನ್ಯ ಕಟ್ಟುವ ಮಟ್ಟಕ್ಕೆ, ಅಂದ್ರೆ ಅಸಂಖ್ಯಾತ ಜನರು ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ. ಯಾಕೆಂದ್ರೆ ನಮಗೆ ಸ್ವತಂತ್ರದ ಮಹತ್ವ ಗೊತ್ತಾಗ್ಲಿ ಅಂತ ಎಲ್ಲ ಕೇಳಿದ್ದಾರೆ. ಅದಕ್ಕಾಗಿ ಇದು ನೆನ್ಪಿಟ್ಕೊಳ್ಳಿ. ಮತ್ತೆ ಸ್ವತಂತ್ರ ಚಳವಳಿ ಬಗ್ಗೆ ಅಧ್ಯಯನ ಮಾಡಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೇನೆ. ಪ್ರಶ್ನೆ 17. ಸೊ ಪ್ರಶ್ನೆ 17 ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಇದು ಸೀದಾ ಮತ್ತೆ ಎಲ್ಲಿಗೆ ಬಂತು, ಸೈನ್ಸ್ ಟೆಕ್ನಾಲಜಿಗೆ ಬಂತು. ಅಂದ್ರೆ ಭೌಗೋಳಿಕ ಸಂಬಂಧಪಟ್ಟ ಹಾಗೆ ಕೇಳಿದ್ದಾರೆ. ಇದು ಸೈನ್ಸಿಗೆ. ಕೆಳಗಿನ ನೈಸರ್ಗಿಕ ವಿದ್ಯಮಾನಗಳನ್ನು ಮತ್ತು ಅವುಗಳಿಗೆ ಕಾರಣವಾದ ಬೆಳಕಿನ ನಿಯಮಗಳನ್ನು ಸಂಧಿಸಿ ಗುರುತಿಸಿ ಅಂತೇಳಿ. ನಕ್ಷತ್ರಗಳ ಮಿನುಗುವಿಕೆ, ವಾಯುಮಂಡಲದ ವಕ್ರೀಭವನ, ಕಾಮನ ಬಿಲ್ಲು ಪ್ರಸರಣ ಹಾಗೂ ಸಂಪೂರ್ಣ ಆಂತರಿಕ ಪ್ರತಿಫಲನ, ಆಕಾಶ ನೀಲಿ ಬಣ್ಣ, ಬೆಳಕಿನ ಚದುರುವಿಕೆ. ಸೊ ಫುಲ್ ಕನ್ಫ್ಯೂಸ್ ಮಾಡಿದಾರಲ್ವಾ? ಸರಿಯಾದ ಆನ್ಸರ್ ಯಾವುದು ಅಂತ ನೋಡಿಬಿಡುವ. ಸೊ ಪ್ರಶ್ನೆ 17 ಸರಿಯಾದ ಆನ್ಸರ್ ಯಾವುದು ಅಂತ ಹೇಳಿದ್ರೆ 3. ಎಲ್ಲಿದೆ? ಎಲ್ಲಾ 3 ಜೋಡಿಗಳು. ಸೊ ಎಲ್ಲಾ 3 ಜೋಡಿಗಳು ಸರಿಯಾದ ಕ್ರಮದಲ್ಲಿದೆ ಅಂತ ಆಯ್ತು. ಸ್ವಲ್ಪ ಟಿಪ್ಸ್ ನೋಡುವ. 3 ಜೋಡಿಗಳು ಸರಿಯಾಗಿವೆ. ಆಮೇಲೆ ಕಾಮನ ಬಿಲ್ಲು ಯಾವಾಗಲೂ ಸೂರ್ಯನಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಮಾತ್ರ ಗೋಚರಿಸದೆ ಎಂಬುದನ್ನು ನೆನಪಿಲ್ಲಿಡಿ. ಇದು ಕೂಡ ಒಂದು ಟಿಪ್ಸ್.
ಸೊ ನೆಕ್ಸ್ಟ್ ಟೈಮ್ ಬರ್ಬೋದು, ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಮುಂದಿನ ಇದಕ್ಕೆ ಹೋಗ್ತೇನೆ. ಪ್ರಶ್ನೆ 18, ಕರ್ನಾಟಕ ಏಕೀಕರಣ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಪರಿಗಣಿಸಿ. ಇಷ್ಟೇ. ಈಗ ಉದಾಹರಣೆಗಾಗಿ 2 ಆಯ್ಕೆ ಕೊಟ್ಟಿದ್ದಾರೆ ಇಲ್ಲಿ, ಬಹಳ ಈಸಿ ಆಗಿದೆ, ಆದ್ರೂ ಕೂಡ ನೋಡ್ಬಿಡುವಲ್ಲ. 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. ಇನ್ನೊಂದು 1973ರಲ್ಲಿ, ಇನ್ನೊಂದ್ಸಲ ಹೇಳ್ತೇನೆ, 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಾಯಿತು. ಮೇಲಿನ ಯಾವ ಹೇಳಿಕೆ ಸರಿಯಾಗಿವೆ? ಇಲ್ಲಿ ಒಂದು ಮಾತ್ರ ಸರಿಯಾ, ಬಿ ಮಾತ್ರ ಸರಿಯಾ, ಎ ಮತ್ತು ಬಿ ಎರಡೂ ಸರಿಯಾ, ಇನ್ನೊಂದು ಎರಡು ಅಲ್ವಾ ಅಂತ ಕೇಳ್ಬೇಕು. ನೋಡಿ, ಅಲ್ಲ ಅಂತ ಕೂಡ ಕೊಟ್ಬಿಟ್ಟಿದ್ದಾರೆ. ಈಗ ನೀವು ಸ್ವಲ್ಪ ಕರ್ನಾಟಕದ ಇತಿಹಾಸ ಗೊತ್ತಿದ್ದವರಿಗೆಲ್ಲ ಇದು ಗೊತ್ತಾಗ್ತದೆ. ಆದ್ರೂ ಕೂಡ ನಾವು ಈಗ ಹೇಳುವುದಾದ್ರೆ, ವಿದ್ಯಾರ್ಥಿಗಳೇ, ನೀವು ಅಧ್ಯಯನ ಮಾಡಿದಾಗ, ಸೊ ಇದು ಕೂಡ ಭಾಷಾವಾರು ರಾಜ್ಯಗಳಲ್ಲಿ 56ರಲ್ಲಿ ಕರ್ನಾಟಕಕ್ಕೆ ಮೈಸೂರು ಅಂತಲೇ ರಾಜ್ಯ ಇತ್ತು. ಸೊ ಮೈಸೂರು ರಾಜ್ಯ ಅಂತಲೇ ಉದಯ ಆಯ್ತು. ಭಾಷಾವಾರು ರಾಜ್ಯಗಳದ್ದು ಚಳವಳಿಯನ್ನು ಓದಿ ನೀವು, ನಮ್ಮ ಯೂಟ್ಯೂಬಲ್ಲಿ ಇದೆ. ಅದರ ನಂತರ ಅಂದ್ರೆ ಹೇಗೆ ರಾಜ್ಯಗಳು ಇದಾಯ್ತು, ನಮ್ಮ ಭಾಷಾವಾರು ರಾಜ್ಯಗಳು, ಅದು ನಮ್ಮ ಯೂಟ್ಯೂಬಲ್ಲಿ ಇದೆ, ನೋಡಿ. ಅಸ್ತಿತ್ವಕ್ಕೆ ಬಂತು. ಸೊ ಅದು ಒಂದು ಆಯ್ತು, ಕ್ಲಿಯರ್ ಆಯ್ತು. ಇದನ್ನು ಕರ್ನಾಟಕ ಅಂತ ನಾಮಕರಣ ಮಾಡ್ಬೇಕಾದ್ರೆ ಮತ್ತೆ ಚಳವಳಿ ಆಯ್ತು. ಹಾಗಾಗಿ 1973ರಲ್ಲಿ ಇದು ಕರ್ನಾಟಕ ಅಂತ ನಾಮಕರಣ ಆಯ್ತು. ಕರ್ನಾಟಕ ಅಂತ ಯಾಕೆ ಇಟ್ರು ಅಂತ ಹೇಳಿದ್ರೆ, ಕರ್ನಾಟಕ ಹೇಗೆ ಹೆಸರು ಬಂತು ಅನ್ನೋದಕ್ಕೆ ತುಂಬಾ ಕಥನಗಳಿದೆ. ಒಂದು ಸರಿಯಾದ ವೈಜ್ಞಾನಿಕ ಕಾರಣ ಏನಂದ್ರೆ, ಕಪ್ಪು ಮಣ್ಣಿನ ನಾಡು, ಅಂದ್ರೆ ಬಹಳ ಫಲವತ್ತತೆಯಾದ ಈ ಬಯಲುಸೀಮೆಯಲ್ಲಿ ಇರುವಂತ ಎಲ್ಲಾ ಜಿಲ್ಲೆಗಳಲ್ಲಿ ಅತ್ಯಂತ ಫಲಪ್ರವಾದ, ಅಂದ್ರೆ ತುಂಬಾ ಫರ್ಟಿಲಿಟಿ ಲ್ಯಾಂಡ್ ಅಂತ ಹೇಳ್ತಾರಲ್ಲ, ಅತ್ಯಂತ ಉತ್ಕೃಷ್ಟವಾದ ಒಂದು ಮಣ್ಣಿದೆ, ಕಪ್ಪು ಮಣ್ಣು. ಅದಕ್ಕೆ ಕರುನಾಡು, ಕರ್ನಾಟಕ ಅಂತ ಬಂದಿದೆ. ಭಾಷಾವಾರು ವಿಂಗಡಣೆ ಪ್ರಕಾರ ಅದೇ ನಾನು ಹೇಳಿದಾಗ 56ರಲ್ಲಿ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. 73ರಲ್ಲಿ ನವೆಂಬರ್ ಮುಖ್ಯಮಂತ್ರಿ ದೇವರಾಜ ಮಾಹಿತಿ ಕೊಟ್ಟಿದ್ದೇನೆ, ಇವರು ಕರ್ನಾಟಕ ನಾಮಕರಣ ಮಾಡಿದ್ರು. ಕರ್ನಾಟಕ ಏಕೀಕರಣಕ್ಕೆ ಮೊದಲ ಧ್ವನಿ ಎತ್ತಿದ ಅವರು ಯಾರು ಅಂತ ಪ್ರಶ್ನೆ ಬಂದ್ರೆ, ಆಲೂರು ವೆಂಕಟರಾಯ್, ಕನ್ನಡದ ಕುಲಪುರೋಹಿತ ಎಂದು ಇವರನ್ನು ಕರೀತಾರೆ. 2 ಪ್ರಶ್ನೆ ಆಗ್ತದೆ. ಕರ್ನಾಟಕ ಕನ್ನಡ ನಾಡಿನ ಒಂದು ಸಪರೇಟ್ ರಾಜ್ಯ ಆಗಬೇಕು ಭಾಷೆಯ ಆಧಾರದಲ್ಲಿ ಅಂತೇಳಿ ಧ್ವನಿ ಎತ್ತಿದವರು ಯಾರು ಅಂತ ಕೇಳಿದಾಗ ಆಲೂರು ವೆಂಕಟರಾಯ್. ಆಮೇಲೆ ಇವರಿಗೆ ಇನ್ನೊಂದು ಒಂದು ನಿಕ್ ನೇಮ್, ಕನ್ನಡದ ಕುಲಪುರೋಹಿತ ಅಂತೇಳಿ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ದಯವಿಟ್ಟು ನೋಡಿ, ಖಂಡಿತ ನಿಮ್ಗೆ ಹೆಲ್ಪ್ ಆಗ್ತದೆ. ಯಾವ ಪ್ರಶ್ನೆ ಬಂದ್ರೂ ಬರಿಬಹುದು ನೀವು. ಸೊ ಇದೊಂದು ಟಿಪ್ಸ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೇನೆ. 19, ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ್ನು ಕರ್ನಾಟಕದಲ್ಲಿದೆ? ತುಂಬಾ ರಾಷ್ಟ್ರೀಯ ಉದ್ಯಾನಗಳಿದೆ ನಮ್ಮಲ್ಲಿ ಭಾರತದಲ್ಲಿ. ರಾಷ್ಟ್ರೀಯ ಉದ್ಯಾನ ಅರಣ್ಯವನ್ನು ಸಂರಕ್ಷಣೆ ಬೇರೆ ಬೇರೆ ಉದ್ದೇಶಕ್ಕೆ ಅದನ್ನು ಕಾದಿಟ್ಟಿರ್ತಾರೆ. ಅಲ್ಲಿ ಬೇರೆ ಯಾವ ಚಟುವಟಿಕೆಗಳನ್ನು ಮಾಡೋದಿಲ್ಲ, ಅದು ಸಂರಕ್ಷಣೆಗಾಗಿ ಇರ್ತದೆ. ರಾಷ್ಟ್ರ ಮಟ್ಟದಲ್ಲಿ ಅದು ಗುರುತಿಸಿ ಪ್ರತಿ ರಾಜ್ಯಕ್ಕೂ ಸಾಕಷ್ಟು ಅನುದಾನವನ್ನು ಕೊಟ್ಟು ಅದನ್ನ ಸಂರಕ್ಷಣೆ ಮಾಡುವಂಥದ್ದು ಇದೆ. ಅದು ಯಾವುದು ಅಂತ ಬಹಳ ಮಹತ್ವದ ಪ್ರಶ್ನೆ ಇದೆ. ಇಲ್ಲಿ ನೀವು ಗುರುತಿಸಬೇಕಾಗಿದೆ. 1 ಬಂಡೀಪುರ, ಕಾಂಜಿರಂಗ, ಗಿರ್ ರಾಷ್ಟ್ರೀಯ ಅಥವಾ ಜಿಮ್ ಕಾರ್ಬೆಟ್, ಇದ್ರಲ್ಲಿ ಯಾವುದೊಂದು ಗುರುತಿಸ್ಲಿಕ್ಕೆ. ಸೊ ಸಹಜವಾಗಿ ಗೊತ್ತಾಗ್ತದೆ, ಆದ್ರೂ ಕೂಡ ಗುರುತಿಸುವಲ್ಲ ಯಾವುದು ಅಂತೇಳಿ. ವಿದ್ಯಾರ್ಥಿಗಳೇ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಓಕೆ, ಇದು ಸರಿಯಾದ ಉತ್ತರ. ಸ್ವಲ್ಪ ಟಿಪ್ಸ್ ನೋಡಿಬಿಡುವ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸರಿಯಾದ ಉತ್ತರಕ್ಕೆ ಕೆಲವು ಟಿಪ್ಸ್ ಗಳನ್ನು ಕೊಟ್ಟಿದ್ದೇನೆ ನೋಡಿ. ಬಂಡೀಪುರ ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾಗ, ಸೊ ಕರ್ನಾಟಕದಲ್ಲಿ ಅಂತ ಆಯ್ತು. ಸೊ ಚಾಮರಾಜನಗರ್, ಇದು ಮೊದಲು ಮೈಸೂರು ಜಿಲ್ಲೆಯನ್ನ 2 ಭಾಗವನ್ನು ಮಾಡಿದ್ರು, ಅಂದ್ರೆ ಚಾಮರಾಜನಗರ ಜಿಲ್ಲೆ ಮಾಡಿದ್ರು, ಅಲ್ಲಿಗೆ ಬಂತು. ಮೊದಲು ಮೈಸೂರಲ್ಲೇ ಇತ್ತು ಅದು. ಜಿಲ್ಲೆಗಳನ್ನು ಇತ್ತೀಚೆಗೆ ವಿಭಜನೆ ಮಾಡ್ತಾರಲ್ಲ, ಅದು ಒಂದಾಯ್ತು. ಆಮೇಲೆ ಇದು ಪ್ರಾಜೆಕ್ಟ್ ಯಾವುದಕ್ಕೆ? ಟೈಗರ್, ಹುಲಿ ಸಂರಕ್ಷಣೆ ತಾಣ, ನೆನ್ಪಿಟ್ಕೊಳ್ಳಿ. ಆಮೇಲೆ ಕಾಂಜಿರಂಗ್ ಎಲ್ಲಿದೆ ಅಂತ ಹೇಳಿದ್ರೆ, ಅದು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಅದು ಆಸಾಂನಲ್ಲಿದೆ. ಗಿರ್ ಅಂತ ಹೇಳಿದ್ರೆ ಎಲ್ಲಿದೆ? ಗುಜರಾತ್ ನಲ್ಲಿದೆ. ಕಾರ್ಬೆಟ್ ಅನ್ನೋದು ಉತ್ತರಾಖಂಡ್ ರಾಜ್ಯದಲ್ಲಿದೆ. ಇದು ಕೂಡ ಒಂದು ಪ್ರಶ್ನೆಗೆ ಉತ್ತರ ಆಗ್ತದೆ. ಕರ್ನಾಟಕದ ನಾಗರಹೊಳೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ನೀಲಗಿರಿ ಜೀವಗಳ ಮೀಸಲು ಪ್ರದೇಶ. ನೋಡಿ, ನೀಲಗಿರಿ ಬೆಟ್ಟಗಳು ಅಂತ ಓದ್ತೇವಲ್ಲ, ಆ ಒಂದು ರಿಲೇಟೆಡ್ ಬರ್ತದೆ ಇದು. ಯಾವುದೆಲ್ಲ? ನಾಗರಹೊಳೆ ಮತ್ತು ಬಂಡೀಪುರ. ಅದು ಕೂಡ ಒಂದು ನೆನ್ಪಿಟ್ಕೊಳ್ಳಿ, ಎಕ್ಸ್ಟ್ರಾ ನಾಲೆಜ್. ಮತ್ತೆ ನೀವು ಅಷ್ಟು ಸರ್ಚ್ ಮಾಡಿ, ಕರ್ನಾಟಕದಲ್ಲಿ ಸಂರಕ್ಷಿತ ವಲಯಗಳು ಯಾವುದೆಲ್ಲ ಇದೆ, ಯಾವುದಕ್ಕೆಲ್ಲ ಸಂರಕ್ಷಣೆಗೆ ಇಟ್ಟಿದ್ದಾರೆ, ಅದನ್ನು ಕೂಡ ಒಂದು ಅಧ್ಯಯನ ಮಾಡಿ, ಹೆಲ್ಪ್ ಆಗ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೇನೆ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 20. ಇದರಲ್ಲಿ ಈಗ ನೋಡಿಬಿಡುವ. ಏನಂತ ಕೇಳಿದ್ದಾರೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಥಮ ಬಾರಿಗೆ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿ ಯಾರು ಅಂತೇಳಿ. ಇವರೆಲ್ಲ ಹೆಸರು ಕೊಟ್ಟಿದ್ದಾರೆ. ಕುವೆಂಪು, ದ ರಾ ಬೇಂದ್ರೆ,
ಯು ಆರ್ ಅನಂತಮೂರ್ತಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇದರಲ್ಲಿ ಯಾರಂತ ಗುರುತಿಸ್ಬೇಕು. ನೋಡುವ ಯಾರು ಅಂತೇಳಿ. ಆನ್ಸರು ಕುವೆಂಪು ಅವರು, ಸರಿಯಾದ ಆನ್ಸರ್. ಸೊ ಇವರಿಗೆ ಸಿಕ್ಕಿದೆ. ಸ್ವಲ್ಪ ಟಿಪ್ಸ್ ನೋಡಿಬಿಡುವ. ನೆಕ್ಸ್ಟ್ ವಿವರಣೆ. ರಾಷ್ಟ್ರಕವಿ ಕುವೆಂಪು ಅವರ ಪೂರ್ತಿ ಹೆಸರು ಶಾರ್ಟ್ ನಲ್ಲಿ KV ಪುಟ್ಟಪ್ಪ ಅಲ್ವಾ? KV ಅಂತ ಹೇಳಿದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತೇಳಿ. ಸೊ ಅದು ಕೂಡ ನೆನ್ಪಿಟ್ಕೊಳ್ಳಿ. ಆಮೇಲೆ ಅವರು ತಮ್ಮ ಶ್ರೀ ರಾಮಾಯಣ ದರ್ಶನಂ ಯಾವುದಕ್ಕೆ ಸಿಕ್ಕಿದೆ ಅಂತ ಹೇಳಿದ್ರೆ ಶ್ರೀ ರಾಮಾಯಣ ದರ್ಶನಂ ಕಾವ್ಯಕ್ಕಾಗಿ 1967ರಲ್ಲಿ ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ. ಸೊ ಈಗ ನೀವು ಜ್ಞಾನಪೀಠ ಪ್ರಶಸ್ತಿಗೆ ಹೋಗಿ ಯಾರಿಗೆಲ್ಲ ಸಿಕ್ಕಿದೆ, ಯಾವ್ದು ಕೃತಿಗೆ ಸಿಕ್ಕಿದೆ, ಸಮಗ್ರ ಕೃತಿಗ, ಒಂದು ಏಕ ಕೃತಿಗ, ಅದೆಲ್ಲ ಒಂದು ಅಧ್ಯಯನ ಮಾಡಿ. ಮುಂದಿನ ಸಲ ನಿಮ್ಗೆ ಖಂಡಿತ ಪ್ರಶ್ನೆ ಬಂದೇ ಬರ್ತದೆ. ಮತ್ತೆ ನಮ್ಮ ವಿಡಿಯೋದಲ್ಲಿ ಯಾರು ಪರ್ಚೇಸ್ ಮಾಡಿದಿರಿ ಎಲ್ಲ ಏನು ರೆಕಾರ್ಡೆಡ್ ವಿಡಿಯೋ ಇದೆಯಲ್ಲ ಅದರಲ್ಲೆಲ್ಲ ಇದೆ. ಅದು ನಾನು ಹೇಳಿದಾಗೆ ಫೌಂಡೇಶನ್ ಕೋರ್ಸ್. ಓಕೆ. ಇನ್ನು ಕನ್ನಡ ಭಾಷೆ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ. ನೋಡಿ, ಇದು ಒಂದು ಪ್ರಶ್ನೆ ಆಗ್ತದೆ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಯಾವ ರಾಜ್ಯ ಅಂತ ಕೇಳಿದ್ರೆ ಕರ್ನಾಟಕ. ನೆನ್ಪಿಡಿ. ಇಷ್ಟೊಂದು ಹೇಳ್ತಾ ನರೇನ್ ಅಕಾಡೆಮಿ ಬಗ್ಗೆ ಥ್ಯಾಂಕ್ಸ್ ಹೇಳೋ ಮೊದಲು ಒಂದೆರಡು ಮಾತು. ಈ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ನಮ್ದೊಂದು ಸೋಷಿಯಲ್ ಎಂಟರ್ಪ್ರೈಸಸ್ ಕಾನ್ಸೆಪ್ಟ್ ನಲ್ಲಿ ಸಂಘಟನೆಯಾದ ಸಂಸ್ಥೆ ಆಗಿದೆ. ನಮ್ದೊಂದು ಕೋರ್ಸ್ ಇದೆ, ಸ್ವಂತ ಒಂದೇ ಆ್ಯಪ್ ಇದೆ. ನಮ್ದೇ ಒಂದು ಆ್ಯಪ್ ಹೆಸರು ನರೇನ್ ಅಕಾಡೆಮಿ. ಗೂಗಲ್ ಪ್ಲೇ ಸ್ಟೋರಿಗೆ ಹೋದ್ರೆ ಇಲ್ಲಿ ಕೊಟ್ಟಿದ್ದೇನೆ, ಡೌನ್ಲೋಡ್ ದ ಆ್ಯಪ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ನರೇನ್ ಅಕಾಡೆಮಿ, ಸ್ಟಡಿ ಫ್ರಮ್ ಯುವರ್ ಹೋಮ್. ನೋಡಿ, ಒಂದು ಕೋರ್ಸ್ ಇದೆ, ಫೌಂಡೇಶನ್ ಕೋರ್ಸ್ ಅಂತೇಳಿ. ಫೌಂಡೇಶನ್ ಕೋರ್ಸ್. ಈ ಕೋರ್ಸ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ ಹೇಗೆ ಒಂದು ಕಟ್ಟಡಕ್ಕೆ ಫೌಂಡೇಶನ್ ಅಗತ್ಯ ಇದೆ, ಆ ರೀತಿ ಇಲ್ಲಿ 150+ ವಿಡಿಯೋಗಳು ನಿಮಗೆ ಲಭ್ಯ ಆಗ್ತದೆ. ಸೊ 9 ಜನ ಸಂಪನ್ಮೂಲಗಳ ವ್ಯಕ್ತಿಗಳು ರೆಕಾರ್ಡ್ ಮಾಡಿದ ವಿಡಿಯೋ, ಇತಿಹಾಸ, ಸಂವಿಧಾನ, ಜಿಯೋಗ್ರಫಿ, ಕನ್ನಡ ಭಾಷಾ ಜ್ಞಾನ, ಕರೆಂಟ್ ಅಫೇರ್ಸ್ ಎಲ್ಲ ವಿಡಿಯೋಗಳು ಇಲ್ಲಿ ಲಭ್ಯ ಆಗ್ತದೆ. ಮುಂದಿನ 1 ವರ್ಷದವರೆಗೆ ಇದನ್ನ ನೀವು ನೋಡ್ತಾ ಇರ್ಬೋದು. ಒಂದ್ಸಲ ನೀವು ಪರ್ಚೇಸ್ ಮಾಡಿದ್ರೆ ಇದನ್ನ, ಈ ಕೋರ್ಸ್ 1 ವರ್ಷದವರೆಗೆ ಈ ವಿಡಿಯೋ. ಅಷ್ಟು ಮಾತ್ರ ಅಲ್ಲ, ನಾವು ಏನ್ ಮಾಡ್ತೇವೆ, ಇದನ್ನ ಪರ್ಚೇಸ್ ಮಾಡಿದವರಿಗೆ MCQ ಆಧಾರದಲ್ಲಿ ಒಂದು ಟಿಪ್ಸ್, ಅಂದ್ರೆ ಆನ್ಲೈನ್ ಒಂದು ಟೆಸ್ಟ್ ಸೀರೀಸ್ ಕೂಡ ಮಾಡ್ತೇವೆ. ಇಷ್ಟು ನಿಮಗೆ ಸೌಲಭ್ಯಗಳು. ಇದು ಎಷ್ಟು ಸಿಗ್ತದೆ ಅಂತ ಹೇಳಿದ್ರೆ ಕೇವಲ 2,000 ರೂಪಾಯಿ. ಸೊ ಇದು ಮಾರುಕಟ್ಟೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಸಾವಿರಾರು ರೂಪಾಯಿ. ಈಗ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ 50-60 ಸಾವಿರ ಎಲ್ಲ ಮಾಡ್ತಾರೆ. ನಾವು ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಪ್ರಥಮದಲ್ಲಿ ಹೇಳಿದಾಗೆ ಒಂದು ಸೋಷಿಯಲ್ ಎಂಟರ್ಪ್ರೈಸಸ್, ನಮ್ಮ ಬ್ರಹ್ಮಾವರದ ಎಲ್ಲ ನಾಗರಿಕರಿಗೆ ಸೇರ್ಕೊಂಡು ಒಂದು ನಮ್ಮ ಈ ಕರಾವಳಿ ಭಾಗದ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಗ್ರಾಮೀಣ ಭಾಗದ ಕರ್ನಾಟಕದ ಎಲ್ಲ ಮಕ್ಕಳಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ನಾವು ಖರ್ಚು ವೆಚ್ಚ, ನೋ ಲಾಸ್ ನೋ ಪ್ರಾಫಿಟ್, ಆ ದೃಷ್ಟಿಯಲ್ಲಿ ಒಂದಿಷ್ಟು ಬಾಡಿಗೆ, ಮತ್ತೊಂದು ಕರೆಂಟ್ ಬಿಲ್ಲು, ಮತ್ತೆ ಈ ತರದ ವಿಡಿಯೋ ಮಾಡಬೇಕಾದ್ರೆ ಕೆಲವು ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಖರ್ಚನ್ನು ನಾವು ನಿಭಾಯಿಸ್ತಾ ಇದ್ದೇವೆ. ಸೊ ಬನ್ನಿ, ಪರ್ಚೇಸ್ ಮಾಡಿ. ಯಾರು ಪರ್ಚೇಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಬೇಜಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಏನ್ ಮಾಡಿದ್ದೇವೆ, ಈಗಾಗಲೇ ಯೂಟ್ಯೂಬ್ನಲ್ಲಿ ಈ ಬ್ರಹ್ಮಾವರ ನರೇನ್ ಅಕಾಡೆಮಿ ಯೂಟ್ಯೂಬ್ನಲ್ಲಿ ಈಗಾಗಲೇ 75 ವಿಡಿಯೋ ಸಾಮಾನ್ಯ ಜ್ಞಾನದಿದೆ, ಅದನ್ನು ಕೂಡ ಅಧ್ಯಯನ ಮಾಡಿ. ಮತ್ತೆ ನಾನು ಈಗ MCQ ಬೇಸ್ನಲ್ಲಿ ಮುಂದಿನ 100 ಪ್ರಶ್ನೆಗಳಿಗೆ ಪ್ರಶ್ನೆ ಮತ್ತೆ ಆನ್ಸರ್ ಮಾಡ್ಲಿಕ್ಕಿದ್ದೇನೆ. ಇದ್ರ ಸೌಲಭ್ಯ ಕೂಡ ತಗೊಳ್ಳಿ. ಆಯ್ಕೆ ನಿಮ್ಮದು, ಒತ್ತಾಯ ಯಾವುದೂ ಇಲ್ಲ. ಸೊ ಮುಂದಿನ ಸಲ ಇನ್ನೊಂದು ವಿಡಿಯೋ ತಗೊಂಡು ಬರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.